इन ರಾಯಚೂರು ವಾರ್ತೆಗಳನ್ನು ಪ್ರದರ್ಶಿಸುತ್ತಿರುವರು ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೂರು ರಸ್ತೆ, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ. ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಫ್ ಬಜಾರ್, ನೇತಾಜಿ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಮನೆಯಿಂದ ಯಾರು ಹೊರಗಡೆ ಬರಬೇಡಿ. ಕೋವಿಡ್-19 ತಡೆಗೆ ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ವೈರಾಣು ತಡೆಗಟ್ಟಿ ರೋಗ ತಡೆಗೆ ಪ್ರತಿಯೊಬ್ಬರು ಕೈಜೋಡಿಸಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ವಿಜಯ ರಾಜೇಶ್ವರಿ, ಜಿಲ್ಲಾ ಅಧ್ಯಕ್ಷರು, ಬಿಜೆಪಿ ಮಹಿಳಾ ಮೋರ್ಚಾ, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, ಎನ್ಜಿಒ ಕಾಲೋನಿ, ರಾಯಚೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಬ್ಬರ. 99 ಕೊರೋನಾ ಪ್ರಕರಣಗಳು ಪತ್ತೆ. ಸೋಂಕಿತರ ಸಂಖ್ಯೆ 1494ಕ್ಕೆ ಏರಿಕೆ. ಕೊರೋನಾ ನಿಯಂತ್ರಣಕ್ಕೆ ಜನರು ಭಯ ಬಿಟ್ಟು ಪರೀಕ್ಷೆ ಮಾಡಿಸಿಕೊಳ್ಳಿ. ಮಾಸ್ಕ್ ಧರಿಸಿ, ಅಂತರ ಕಾಯ್ದುಕೊಳ್ಳಲು ಡಾಕ್ಟರ್ ಮಹಾಲಿಂಗಪ್ಪ ಮನವಿ. ಅಸ್ಪೃಶ್ಯ ಸಮಾಜಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ. ಅಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಲು ಆಗ್ರಹಿಸಿ ಜನಾಂದೋಲನ. ಎಂ ವಿರೂಪಾಕ್ಷಿ. ಆರೋಗ್ಯ ಇಲಾಖೆ ನೇಮಕಾತಿ ಗೊಂದಲ. ವಯೋಮಿತಿ ನಿಗದಿ ಮಾಡದೆ ಅರ್ಜಿ ಆಹ್ವಾನ. ಅಭ್ಯರ್ಥಿಗಳಿಂದ ವಾಗ್ವಾದ. ವಾರ್ಡ್ ನಂಬರ್ 2ರಲ್ಲಿ ಕೊರೋನಾ ನಿಯಂತ್ರಣ ವಾರ್ಡ್ ಸಮಿತಿ ಸಭೆ. ಜನಜಾಗೃತಿ ಮೂಡಿಸಲು ನಿರ್ಧಾರ. ವಾರ್ಡ್ ನಂಬರ್ 2ರಲ್ಲಿ ವಠಾರ ಶಾಲೆ ಪ್ರಾರಂಭ. ಶಿಕ್ಷಣದಿಂದ ಮಕ್ಕಳು ವಂಚಿತರಾಗದಂತೆ ಎಚ್ಚರಿಕೆ ಅಗತ್ಯ. ಜಯಣ್ಣ. ಜಿಲ್ಲೆಗೆ ಅಗತ್ಯ ರಸಗೊಬ್ಬರ ಪೂರೈಕೆಗೆ ಕೇಂದ್ರ ಸಚಿವರಲ್ಲಿ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಮನವಿ. ಮತ್ತು ಆಶಾ ಕಾರ್ಯಕರ್ತೆಯರಿಗೆ 12,000 ವೇತನ ಖಾತ್ರಿಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಜಿಲ್ಲೆಯಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದ್ದು ಇಂದು 99 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ 1494ಕ್ಕೆ ಏರಿಕೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದ್ದು ಇಂದು 99 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ 1494ಕ್ಕೆ ಏರಿಕೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 71, ಸಿಂಧನೂರು ತಾಲೂಕಿನಲ್ಲಿ 4, ಮಾನ್ವಿ ತಾಲೂಕಿನಲ್ಲಿ 6, ಲಿಂಗಸಗೂರು ತಾಲೂಕಿನಲ್ಲಿ 10, ದೇವದುರ್ಗ ತಾಲೂಕಿನಲ್ಲಿ 8 ಹೊಸ ಪ್ರಕರಣಗಳು ವರದಿಯಾಗಿವೆ. ಕೋವಿಡ್ ಪರೀಕ್ಷೆಗಾಗಿ 757 ಜನರ ವರದಿ ಕಳುಹಿಸಲಾಗಿದ್ದು
658 ಜನರ ವರದಿ ನೆಗೆಟಿವ್ ಬಂದಿವೆ. ರಾಯಚೂರು ನಗರದ ಸಿಯಾ ತಲಬ್ನಲ್ಲಿ 8, ಹರಿಜನವಾಡದಲ್ಲಿ 9, ಬಾಲಂಕು ಆಸ್ಪತ್ರೆ 6, ಚಿಕ್ಸುಗೂರಿನ ಜನತಾ ಕಾಲೋನಿಯಲ್ಲಿ 7, ನವೋದಯ ಆಸ್ಪತ್ರೆಯಲ್ಲಿ 2, ಜಹೀರಾಬಾದ್, ಇಂದಿರಾನಗರ, ಸ್ಟೇಷನ್ ಏರಿಯಾ, ಅಮರ್ಖೇಡ್ ಲೇಔಟ್, ಮಕ್ತಲ್ಪೇಟೆ, ಲಕ್ಷ್ಮಣ್ ಲೇಔಟ್, ಜ್ಯೋತಿ ಕಾಲೋನಿ, ಮಂಗಳವಾರಪೇಟೆ, ಬೇರೂನ್ ಕಿಲ್ಲಾದಲ್ಲಿ ಪ್ರಕರಣಗಳು ಪತ್ತೆಯಾಗಿವೆ. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡದಂತೆ ಸೂಕ್ತ ಮುಂಜಾಗ್ರತಾ ಕ್ರಮ ಜರುಗಿಸಲು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಇದೇ ಜುಲೈ 26 ಭಾನುವಾರದ ಲಾಕ್ಡೌನ್ದಂದು ಮದ್ಯ ಮಾರಾಟ ಹಾಗೂ ಸಾಗಾಣಿಕೆ ನಿಷೇಧಿಸಲಾಗಿದೆ. ಅಬಕಾರಿ ಕಾಯ್ದೆ 1965ರ ಕಲಂ 21(1) ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಆದೇಶದಂತೆ ಜಿಲ್ಲೆಯಾದ್ಯಂತ ಜುಲೈ 31ರವರೆಗೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ಜುಲೈ 26ರ ಭಾನುವಾರದ ಲಾಕ್ಡೌನ್ ದಿನದಂದು ಮದ್ಯ ಮಾರಾಟ ಮತ್ತು ಸಾಗಾಣಿಕೆಯನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಆರ್. ವೆಂಕಟೇಶ್ ಕುಮಾರ್ ಅವರು ಆದೇಶಿಸಿದ್ದಾರೆ. ಕೊರೋನಾ ಸೋಂಕಿನ ಕುರಿತು ಸಾರ್ವಜನಿಕರು ಲಕ್ಷಣಗಳು ಕಂಡುಬಂದಲ್ಲಿ ಪರೀಕ್ಷೆಗೆ ಒಳಗಾಗಿ ಭಯವನ್ನು ಬಿಟ್ಟು ಚಿಕಿತ್ಸೆ ಪಡೆಯಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾ. ಮಹಾಲಿಂಗಪ್ಪ ಮನವಿ ಮಾಡಿದರು. ಅವರು ಇಂದು ಐಎಂಎ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊರೋನಾ ಕುರಿತಾಗಿ ಜನರಲ್ಲಿ ಭಯವಿದೆ. ಪರೀಕ್ಷೆಗೆ ಒಳಗಾಗದೆ ತಪ್ಪು ಮಾಹಿತಿ ನೀಡುವುದು, ಸರಿಯಾದ ಸಮೀಕ್ಷೆ ಪರೀಕ್ಷೆಗೆ ಒಳಗಾಗದೆ ಇರುವುದರಿಂದ ಸೋಂಕು ಹೆಚ್ಚಾಗಲು ಕಾರಣವಾಗಿದೆ. ಜನರು ಆತ್ಮಸ್ಥೈರ್ಯದಿಂದ ಸಾಮಾಜಿಕ ಹೊಣೆಗಾರಿಕೆ ಎಂದು ತಿಳಿದು ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ವಿನಂತಿಸಿದರು. ಕಳೆದ ಮಾರ್ಚ್ ತಿಂಗಳಿನಿಂದ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಲೇ ಇದೆ. ಜಿಲ್ಲಾಡಳಿತ, ವೈದ್ಯರು, ಸ್ವಯಂ ಸೇವಾ ಕಾರ್ಯಕರ್ತರು ಜಾಗೃತಿ ಮೂಡಿಸಿದರೂ ಜನರು ಜಾಗೃತರಾಗುತ್ತಿಲ್ಲ. ಜಿಲ್ಲೆಯಲ್ಲಿ 15 ರೋಗಿಗಳು ಮೃತಪಟ್ಟಿದ್ದಾರೆ. ಅನೇಕರು ಕೊರೋನಾ ಸೋಂಕು ಕಂಡು ಬಂದಿದ್ದರೂ ಗುಣಮುಖವಾಗಿದ್ದಾರೆ. ಹೃದಯ ರೋಗ, ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್ ರೋಗಿಗಳು ಎಚ್ಚರಿಕೆಯಿಂದ ಇರಬೇಕಿದೆ. 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಮಕ್ಕಳು ಅನಗತ್ಯವಾಗಿ ಮನೆ ಬಿಟ್ಟು ಹೊರಬಾರದೆ ಲಕ್ಷಣಗಳು ಕಂಡಲ್ಲಿ ಕೂಡಲೇ ಚಿಕಿತ್ಸೆ ಪಡೆಯಬೇಕೆಂದರು. ಸಕಾಲಕ್ಕೆ ಚಿಕಿತ್ಸೆ, ಕ್ವಾರಂಟೈನ್ ಪಾಲನೆ ಮಾಡುವಲ್ಲಿ ಸೋಂಕಿತನಿಂದ ಮುಕ್ತವಾಗಲು ಸಾಧ್ಯವಿದೆ. ಸರ್ಕಾರ ರೋಗಕ್ಕೆ ಚಿಕಿತ್ಸೆ ಒದಗಿಸಲು ನಿರಂತರ ಪ್ರಯತ್ನದಲ್ಲಿದೆ. ಹೈದರಾಬಾದಿನ ಸಂಸ್ಥೆಯೊಂದು ಪ್ರಯೋಗಾರ್ಥ ಪರೀಕ್ಷೆ ನಡೆಸುತ್ತಿದೆ. ಶೀಘ್ರದಲ್ಲಿ ಮಾರುಕಟ್ಟೆ ಲಸಿಕೆ ಲಭ್ಯವಾಗಲಿದೆ. ಅಲ್ಲಿಯವರೆಗೆ ಜನರ ರೋಗ ನಿರೋಧಕ ಶಕ್ತಿ ಬೆಳೆಸಿಕೊಂಡು ಆತ್ಮಸ್ಥೈರ್ಯದಿಂದ ಎಚ್ಚರಿಕೆಯಿಂದಿರಲು ಮನವಿ ಮಾಡಿದರು. ಮಾನವಂತದ ಪರೀಕ್ಷೆಗೆ ಆಗಲೇ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲ ಆಸ್ಪತ್ರೆಗಳನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಸುಮಾರು 10,000 ಜನರನ್ನು ಇದಕ್ಕೆ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಅಂದರೆ ಆಗಸ್ಟ್ನಂತೆ ಸರ್ಕಾರ ಹೇಳ್ತದೆ, ಆಗಸ್ಟ್ನಲ್ಲಿ ಆಗಲಿಕ್ಕಿಲ್ಲ ಅಥವಾ ಅಕ್ಟೋಬರ್ ನವೆಂಬರ್ದಲ್ಲಿ ಮಾರುಕಟ್ಟೆಗೆ ಬರುವ ನಿರೀಕ್ಷೆ ಇದೆ. ಅಲ್ಲಿವರೆಗೆ ದಯವಿಟ್ಟು ಎಲ್ಲರೂ ರಕ್ಷಣೆಗಾಗಿ ಸರ್ಕಾರ ಹೇಳತಕ್ಕಂಥ ಮಾಹಿತಿಗಳನ್ನು ಪಾಲಿಸಬೇಕು. ಈಗ ನಿಮಗೆ ಸಾರ್ವಜನಿಕರಿಗೆ ಕೊರೋನಾ ರೋಗದ ಬಗ್ಗೆ ಭಯಭೀತಿಯನ್ನು ಹೋಗಲಾಡಿಸಲು ನಾನು ಕೊರೋನಾ ರೋಗದಿಂದ ವಿರುದ್ಧ ಹೋರಾಡಿ ಗೆದ್ದು ಬಂದಂಥ ನಮ್ಮ ವೈದ್ಯ ಮಿತ್ರರಾದ ಬಸವನಗೌಡ ಪಾಟೀಲ್ ನರರೋಗ ತಜ್ಞರು ಮತ್ತು ಡಾಕ್ಟರ್ ಶ್ರೀಧರ್ ವೈಟ್ಲ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಜೊತೆಯಲ್ಲಿ ಇಂದು ಬಂದಿದ್ದಾರೆ. ಅವರ ಮಾತುಗಳಲ್ಲಿ ಈ 1-2 ನಿಮಿಷದ ನಂತರ ಅವರ ಅನುಭವಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ. ತಾವು ಅವರ ಬಗ್ಗೆ ಕೇಳಬಹುದು. ಇನ್ನು ಭಾರತೀಯ ವೈದ್ಯ ಸಂಘ ನಿಮಗೆಲ್ಲ ಗೊತ್ತಿದ್ದಂತೆ ಕೊರೋನಾ ರೋಗದ ಬಗ್ಗೆ ಇರತಕ್ಕಂಥ ತಪ್ಪು ಗ್ರಹಿಕೆ, ಭಯಭೀತಿ, ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ಸಂಬಂಧ ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಸಹ ಜನರು ಅಂಜಿಕೆಯಿಂದಿದ್ದಾರೆ, ಆತ್ಮಸ್ಥೈರ್ಯದಿಂದ ಇಲ್ಲ. ಇವರ ಆತ್ಮಸ್ಥೈರ್ಯವನ್ನು ತುಂಬಲು ಮತ್ತು ಅವರ ಸಾಮಾಜಿಕ ಹೊಣೆಗಾರಿಕೆ, ಜನರ ಹೊಣೆಗಾರಿಕೆ ಕುರಿತು ತಿಳಿಸುವುದು ಈ ಪತ್ರಿಕಾ ಪ್ರಕಟಣೆಯ ಮುಖ್ಯ ಉದ್ದೇಶ. ಎಲ್ಲರಿಗೂ ಗೊತ್ತಿದ್ದಂತೆ ಕೊರೋನಾ ಒಂದು ಸಾಂಕ್ರಾಮಿಕ ವೈರಾಣು ಮಹಾಮಾರಿ. ಚೈನಾದಲ್ಲಿ ಹುಟ್ಟಿ ಜಗತ್ತಿನ 200 ಹೆಚ್ಚು ದೇಶಗಳಲ್ಲಿ ಹಬ್ಬಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಹಾಗೆ 11 ಲಕ್ಷಕ್ಕೂ ಅಧಿಕ ರೋಗಿಗಳು ಈ ರೋಗದಿಂದ ಬಳಲುತ್ತಿದ್ದಾರೆ. ನಮ್ಮ ಕರ್ನಾಟಕ ಮತ್ತು ರಾಯಚೂರು ಜಿಲ್ಲೆಯು ಇದಕ್ಕೆ ಹೊರತಾಗಿಲ್ಲ. ಭಾರತದಲ್ಲಿ ಮಾರ್ಚ್ ನಿಂದ ಜುಲೈ ಇದುವರೆಗೆ ಸುಮಾರು 4 ತಿಂಗಳವರೆಗೆ ತನ್ನ ಸಂಖ್ಯೆಯನ್ನು ಈ ಕೊರೋನಾ ಹೆಚ್ಚಿಸಿಕೊಳ್ಳುತ್ತಲೇ ಇದೆ. ಈ ರೋಗವು ಉತ್ತುಂಗ ಶಿಖರೆಯನ್ನು ಏರಿದೆ. ತಜ್ಞರ ಅಭಿಮತದ ಪ್ರಕಾರ ಇದು
ಇದು ಇನ್ನೂ 3-4 ತಿಂಗಳು ನಮ್ಮ ಜೊತೆಗೆ ಇರುತ್ತದೆ ಅಂತೇಳಿ ಒಂದು ಅಭಿಮತ ಇದೆ. ಇದುವರೆಗೆ ಸುಮಾರು ಕರ್ನಾಟಕದಲ್ಲಿ 75 ಕೇಸುಗಳನ್ನು ದಾಖಲಿಸಿ 27,000 ರೋಗಿಗಳು ಗುಣಮುಖರಾಗಿದ್ದಾರೆ ಮತ್ತು 101,000 ಕೊರೋನಾದಿಂದ ಮುಕ್ತವಾದ ಡಾಕ್ಟರ್ ಬಸನಗೌಡ ಪಾಟೀಲ್ ಮಾತನಾಡಿ, ಕೊರೋನಾ ಸೋಂಕಿನ ಬಗ್ಗೆ ಜನರಲ್ಲಿ ತಪ್ಪು ಅಭಿಪ್ರಾಯವಿದೆ. ಸೋಂಕು ಬಂದರೆ ಸತ್ತೇ ಹೋಗುತ್ತಾರೆ ಎಂಬ ಭಾವನೆಯಿಂದ ಚಿಕಿತ್ಸೆ ಪಡೆಯುತ್ತಿಲ್ಲ. ಸೋಂಕಿನಿಂದ ಆರೋಗ್ಯವಾಗಿದ್ದರೆ ಯಾವುದೇ ತೊಂದರೆಯಾಗುವುದಿಲ್ಲ. 14 ದಿನ ಕ್ವಾರಂಟೈನ್ನಲ್ಲಿದ್ದು ವಿಟಮಿನ್, ರೋಗ ಪ್ರತಿರೋಧಕ ಮಾತ್ರೆಗಳನ್ನು ಸೇವಿಸಿದರೆ ಸಾಕು. ಅಗತ್ಯ ಬಿದ್ದಲ್ಲಿ ವೈದ್ಯರ ಸಲಹೆ ಪಡೆದು ಎಚ್ಚರಿಕೆ ವಹಿಸಬೇಕು. ಲಕ್ಷಣಗಳಿದ್ದರೂ ಚಿಕಿತ್ಸೆ ಪಡೆಯದೆ ಹೋದರೆ ಅಪಾಯವಾಗುತ್ತದೆ. ಸೋಂಕು ಜನರಿಂದ ಜನರಿಗೆ ವಿಸ್ತರಿಸಿಕೊಳ್ಳುವುದರಿಂದ ಜನರೇ ಜಾಗೃತರಾಗಬೇಕಿದೆ. ಯಾವುದೇ ಆತಂಕಕ್ಕೆ ಒಳಗಾಗದೆ ಚಿಕಿತ್ಸೆ ಪಡೆಯಬೇಕೆಂದರು. ಇವತ್ತಿಗೆ ಅಷ್ಟೋ ಜಾಗೃತಿ ಇದೆ ಅಂದರೆ ಅದರ ಬಹಳಷ್ಟು ಕೊಡುಗೆ ನಿಮ್ಮದೇ ಇದೆ. ಇದಕ್ಕಾಗಿ ಭಾರತ ದೇಶ ಹಾಗೂ ನಮ್ಮ ಸಮಾಜ ನಿಮ್ಮೆಲ್ಲರಿಗೂ ಚಲಾವಣೆ. ಈಗ ನಮ್ಮ ಅಧ್ಯಕ್ಷರು ಕೊರೋನಾ ಅನುಭವ ಹೇಳ್ರಿ ಅಂತ ಹೇಳಿದ್ರು. ಅನುಭವ ಭಾಳ ಹೆಂಗಿತ್ತು ಅಂತ ಹೇಳಿ ನೀವೇ ನಿರ್ಧಾರ ಮಾಡಬೇಕು. ಫಸ್ಟ್ ಆಫ್ ಆಲ್ ಜನರಿಗೆ ಭಯ ಭಾಳ ಇದೆ. ಈ ಭಯ ಹೋಗ್ಬೇಕು. ಎರಡನೇದು ನಿಷ್ಕಾಳಜಿ. ಅದೇನು ಮಾಡ್ತಾರೆ ಬಿಡಪ್ಪ, ಅದನ್ನು ನಿಷ್ಕಾಳಜಿನೂ ಬೇಕಾಗಿಲ್ಲ. ಅಂಜಿಕೊಂಡು ಹೋಗ್ಬಿಟ್ರೆ ಟೆಸ್ಟಿಂಗ್ ಮಾಡಿದ್ರೆ ಏನೋ ಹಿಡ್ಕೊಂಡು ಹೋಗಿ ಕೂಡಿ ಹಾಕ್ತಾರ ಅನ್ನೋ ಒಂದು ಭಯ ಇದೆ. ಹಂಗೂ ಇಲ್ಲ. ಸಣ್ಣ ಪುಟ್ಟ ನೆಗಡಿ, ಜ್ವರ, ಮೈಕೈ ನೋವಿದ್ರೆ ಗುಳಿಗೆ ಕೊಟ್ಟು ಮನೆಗೆ ಹೋಗಿರಪ್ಪ, ಹೋಮ್ ಕ್ವಾರಂಟೈನ್ ಆಗಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಇದ್ದರೆ ಅಡ್ಮಿಟ್ ಆಗಿದೆ ಅಂತಾರೆ. ಪೂರ ಜಾಸ್ತಿ ಇದ್ದರೆ ಇಂಜೆಕ್ಷನ್ಸು ಹಾಕ್ತಾರೆ. ಈ ಒಂದು ಪ್ರಕ್ರಿಯೆಯನ್ನು ಮಾಡಿದರೆ ಹರಡುವಿಕೆಯನ್ನು ತಡಿಬೇಕು. ಆ ಒಂದಕ್ಕೊಂದು ಸರಪಳಿದ್ದಂಗಿದೆ. ಆ ಕೊಂಡಿ ಕಟ್ ಮಾಡಬೇಕು ಅಂತೇಳಿ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಆರೋಗ್ಯ ಇಲಾಖೆ ಆಯಿತು, ನಮ್ಮ ಮೀಡಿಯಾ ಬಳಗದವರು ಆಯಿತು, ಎಲ್ಲರೂ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಯಾವುದೇ ವಿಟಮಿನ್ ಗುಳಿಗೆಗಳು ಬಿಟ್ಟು ಬೇರೆ ಏನೂ ತಗೊಂಡಿಲ್ಲ. ಜನರು ಅಂದ್ಕೊಂಡಾಗ ಹಂಚ್ಕೊಂಡು ಬಂದವರೆಲ್ಲ ಸಂಪರ್ಕಕ್ಕೆ ಬಂದ ತಕ್ಷಣ ಸೀರಿಯಸ್ ಆಗ್ತಾರೆ. ಸೀರಿಯಸ್ ಆದವರೆಲ್ಲರೂ ಸಾಯ್ತಾರೆ ಅನ್ನೋ ತಪ್ಪು ಗ್ರಹಿಕೆಯಿಂದಾಗಿ ಜನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಬೇಕಿಲ್ಲ. ಸಿಂಪಲ್ ಮಲ್ಟಿವಿಟಮಿನ್ ಗುಳಿಗೆ ತಗೊಳ್ಳೋದು, ಮೈಕೈ ನೋವಿದ್ರೆ ಪ್ಯಾರಾಸ್ಟಮಾಲ್ ತಗೊಳ್ಳೋದು. ಅವಾಗ ನಮ್ಗೆ ನೀವು ಜನರು ಅವ್ರ ಸಂಬಂಧಪಟ್ಟ ಡಾಕ್ಟ್ರಿಗೆ ಅಥವಾ ರಿಮ್ಸಿಗೆ ಹೋಗ್ಬಿಟ್ರೆ ಅಲ್ಲಿ ಕೊರೋನಾಗೆ ಸಂಬಂಧಪಟ್ಟಂಥ ಡಾಕ್ಟರ್ ಅಂತ ಸಪ್ರೇಟಾಗಿ ನಿಯೋಜನೆ ಆಗಿದ್ದಾರೆ. ಅವರು ವೈದ್ಯಕೀಯ ವ್ಯವಸ್ಥೆ ಮಾಡಬೇಕು. ಒಂದು ವಿಟಮಿನ್ ಗುಳಿಗೆನೂ ಬೇಕಾಗಿಲ್ಲ. ಮಾಮೂಲಾಗಿ ಹಂಗೆ ನೆಗಡಿ ಕೆಮ್ಮಂದಾಗ ಇದನ್ನು ಬಂದಿರುತ್ತೆ. ಅವ್ರ ದೇಹ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ತಮ್ಮಷ್ಟು ತಾವೇ ಆರಾಮಾಗ್ತಾರೆ. ಸ್ವಲ್ಪ ದುರ್ಬಲವಾಗಿದ್ದರೆ ಸ್ವಲ್ಪ ಗುಳಿಗೆಗಳು ಬೇಕಾಗ್ತವೆ. ಎಷ್ಟು ದಿವಸ ಬೇಕಾಗುತ್ತೆ? ಎಲ್ಲರಿಗೂ ನಾವು 10 ರಿಂದ 14 ದಿವಸದವರೆಗೂ ಕ್ವಾರಂಟೈನ್ ಇದೆ ಅಂತ ಹೇಳ್ತೀವಿ ಸರ್. ಆ ಟೈಮಲ್ಲಿ ಅವರು ಉಸಿರಾಟದಿಂದನೂ ಕೊರೋನಾ ವೈರಸ್ ಹೊರಗೆ ಬಂದು ಎದುರಿಗಿದ್ದವರಿಗೆ ಪಕ್ಕದಾಗಿದ್ದವರಿಗೆ ಬರೋ ಚಾನ್ಸ್ ಇರೋದ್ರಿಂದ ಅವರೊಬ್ಬರು ಐಸೋಲೇಟ್ ಆಗಿಬಿಟ್ರೆ 10-14 ದಿನದಲ್ಲಿ ವೈರಸ್ ತನ್ನಷ್ಟಕ್ಕೆ ತಾನೇ ಸತ್ತೋಗ್ಬಿಡುತ್ತೆ. ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಯಾರು ದಯವಿಟ್ಟು ದುಡ್ಡು ಕೊಟ್ಟು ತಗೊಳ್ಳೋದೇ ಅವಸರ ಇಲ್ಲ. ಹೌದು, ಇದು ಎದಕ್ಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಯಾರಾದರೂ ಹೊರಗಡೆ ತಮ್ಮಷ್ಟು ತಾವೇ ಡಾಕ್ಟರ್ಗಳಿಗೆ ಅಥವಾ ಸರ್ಕಾರ ತಿಳಿಸದೆ ತಮ್ಮಷ್ಟು ತಾವೇ ಗುಳಿಗೆ ತಗೋಬೇಕಂತಿದ್ರೆ ಅದು ಮಿಸ್ ಆಗಬೇಕು. ಅದು ಅಲ್ಲಿ ಒಂದು ರಿಪೋರ್ಟ್ ಆಗಬೇಕು. ಅದು ಇದ್ದರೆ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಒಂದು ರಿಪೋರ್ಟ್ ಬಂದು ಅದಕ್ಕೆ ಸಂಬಂಧಪಟ್ಟಾಗ ಅವ್ರು ಕ್ವಾರಂಟೈನ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅದನ್ನು ಮಾರಬಾರ್ದು ಅಂತ ಹೇಳಿದಾರೆ ಹೊರತಾಗಿ ಬೇರೆ ಏನಿಲ್ಲ. ಹೇಳಿರೋ ಉದ್ದೇಶ ಸಿಂಪಲ್ ಇದೆ. ಯಾಕಡೆ ಬಂದ ಕಡೆ ಗುಳಿಗೆ ತಗೊಂಡು ಯಾರು ಡಿಸ್ಪರ್ಸ್ ಆಗಿ ಹೋದರೆ ಅವ್ರು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಅದು ಒಂದು ಸೆಂಟ್ರಲೈಸ್ ಆದರೆ ಗೌರ್ಮೆಂಟ್ ವತಿಯಿಂದಲೇ ಟೆಸ್ಟ್ ಮಾಡಿ ಫ್ರೀ ಟೆಸ್ಟ್ ಮಾಡ್ತಾರೆ ಸರ್. ಹೊರಗೆ ಹೋಗಿ 1000 ರೂಪಾಯಿ ಕೊಟ್ಟು ಟೆಸ್ಟ್ ಮಾಡಿಸೋದು ಯಾವುದು ಬೇಕಿಲ್ಲ. ದಿನಾಲು ಹೊಸ ಕೇಸ್ ಬಂದಂಗೆ ಹೊಸ ಡಾಟಾ ಹೊರಗೆ ಬರುತ್ತೆ. ಮೊದಲು ಏನು ಅನ್ಕೊಂಡಿದ್ರು, ಬರೀ ನೆಗಡಿ ಜ್ವರ ಬಂದಂಗೆ ಬರುತ್ತೆ ಅಂತಿತ್ತು. ಆಮೇಲೆ ಹೊಟ್ಟೆ ಬೇನೆ ಬಂದವರು ಕೊರೋನಾ ಅಂತ ಬರ್ತಾ ಇತ್ತು. ಆಮೇಲೆ ತಲೆಬೇನೆ ಅಂತಲೂ ಬರ್ತಾ ಇತ್ತು. ಈ ರೀತಿ ದಿನ ಇದು ಒಂದು ಹೊಸ ವೈರಸ್ಸು ಸಂಪೂರ್ಣ ಜಗತ್ತಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ, ಯಾರಿಗೂ ಇಲ್ಲ. ಈಗಲೂ ದಿನ ಹೊಸದು ಹೊರಗೆ ಬರ್ತಾ ಇದೆ. ಅದಕ್ಕೆ ತಕ್ಕಂಗೆ ನಮ್ಮ ರೂಲ್ಸು ಮಾಡಿಫೈ ಆಗ್ತಾ ಇದೆ. ಇದನ್ನ ಯಾವುದೇ ಜಿಲ್ಲಾಡಳಿತ ಅಥವಾ ಯಾವುದೇ ಒಂದು ಸರ್ಕಾರದವರು ನಿರ್ಧಾರ ಮಾಡಲ್ಲ. ಆ ಡಾಟಾ ಬಂದ ಮೇಲೆ ಎಲ್ಲ ವಿಜ್ಞಾನಿಗಳು, ಡಾಕ್ಟರ್ಗಳು, ಎಲ್ಲರೂ ಎಪಿಡಿಮಿಯಾಲಜಿಸ್ಟ್ ಅಂತ ಇರ್ತಾರೆ. ಅವರು ಕಲಿತು ಒಂದು ಗೈಡ್ಲೈನ್. ಕೊರೋನಾದಿಂದ ಮುಕ್ತರಾದ ಡಾಕ್ಟರ್ ಶ್ರೀಧರ್ ವೇಟ್ಲೆ ಮಾತನಾಡಿ, ಜ್ವರ, ನೆಗಡಿ, ಕೆಮ್ಮು ಸೇರಿದಂತೆ ಲಕ್ಷಣಗಳಿದ್ದರೂ ಕೂಡಲೇ ಚಿಕಿತ್ಸೆ ಪಡೆಯಬೇಕು. ಕೊರೋನಾ ಸೋಂಕಿನ ಭಯದಿಂದ ಚಿಕಿತ್ಸೆ ಪಡೆಯದೆ ಹೋದರೆ ಜೀವಕ್ಕೆ ಅಪಾಯವಾಗುತ್ತದೆ. ಪರೀಕ್ಷಾ ವರದಿ ಬರುವವರೆಗೂ ಸಾರ್ವಜನಿಕವಾಗಿ ಸಂಚರಿಸದೆ ಮನೆಯಲ್ಲಿರಬೇಕು. ಕೊರೋನಾ ಸೋಂಕಿನ ಕುರಿತು ನಿರ್ಲಕ್ಷ್ಯದಿಂದ ಸೋಂಕು ವಿಸ್ತಾರವಾಗುತ್ತದೆ. ಸೋಂಕನ್ನು ಮುಚ್ಚಿಡದೆ ಪರೀಕ್ಷೆಗೆ ಒಳಗಾಗಿ ಎಂದು ಮನವಿ ಮಾಡಿದರು. ಟೆಸ್ಟಿಂಗ್ ಮಾಡಿಸ್ಕೊಂಡ್ಬಿಡೋದು ಒಳ್ಳೆಯದು. ಹಾಗೆ ಹೊರಗೆ ಹೋಗಿ ಮತ್ತೆ ಕುಂತು ಎಲ್ಲ ಹೊರಗೆ ತಿರುಗಾಡಬಾರ್ದು. ನಿಮಗೆ ಡೌಟ್ ಬಂದ ನಂತರ
ನೀವು ಚೆಕ್ ಮಾಡಿಸ್ಕೊಂಡು ನೀವು ಮನೆಗೆ ಹೋಗ್ಬಿಟ್ಟು ಸೆಲ್ಫ್ ಕ್ವಾರಂಟೈನ್ ಆಗ್ಬಿಡೋದು ಉತ್ತಮ. ಯಾಕಂದರೆ ನಾವು ಒಬ್ಬರೇ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತಿರುಗಾಡಿದ್ರು ಅವ್ರಿಗೂ ಸ್ವಲ್ಪ ಬರೋದು ಚಾನ್ಸಸ್ ಇದೆ. ಸೊ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಂದರೆ ಇವರೆಲ್ಲರೂ 65-70 ವರ್ಷದವರು, ಸ್ವಲ್ಪ ಏಜ್ ಜಾಸ್ತಿ ಇದೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗೋದು ಹೆಚ್ಚು. ಅದರಲ್ಲೂ ಅವ್ರಿಗೆ ಏನನ್ನ ಮಧುಮೇಹ, ಹೈಪರ್ ಟೆನ್ಷನ್ ಆಗಲಿ, ಕೋಮಾರ್ಬಿಡಿಟೀಸ್ ಅಂತಾರೆ, ಡಯಾಬಿಟಿಸ್ ಇದೆ, ಶ್ವಾಸಕೋಶ ಪ್ರಾಬ್ಲಮ್ ಇದೆ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇವೆಲ್ಲ ಇರುತ್ತೆ. ಅವರೆಲ್ಲರೂ ಇವರಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಇವರಿಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಹೆಚ್ಚಿರುತ್ತೆ. ಅದರಿಂದ ನಮಗೆ ಅವಕಾಶ ಇದ್ದರೆ ನಮ್ಮ ಮನೆಯಲ್ಲೇ ಒಂದು ಬೇರೆ ರೂಮ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಮ್ಮ ಟೆಸ್ಟ್, ಯಾಕಂದರೆ ಈಗ 1 ದಿನ 2 ದಿನ ಬರ್ತಾ ಇದೆ, ಸ್ವಲ್ಪ ಟೈಮ್ ಇಡ್ತಾ ಇದೆ. ಯಾಕಂದರೆ ನಂಬರ್ ಆಫ್ ಕೇಸಸ್ ಹೆಚ್ಚಾಗಿದೆ. ಸೊ ನಮಗೆ ಟೈಮ್ ಇಡ್ತಾ ಇದೆ. ಆ ರಿಪೋರ್ಟ್ ಬರೋತನ ಸ್ವಲ್ಪ ಸಪ್ರೇಟಾಗಿ ಇದ್ದುಬಿಡೋದು. ಆಯ್ತಪ್ಪ ನಾವು ಸಪ್ರೇಟಾಗಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಸಪ್ರೇಟ್ ಆಗಿಬಿಟ್ಟಿವಿ, ನಮ್ಗೆ ಪ್ರಾಬ್ಲಮ್ ಏನೂ ಇಲ್ಲ, ಎಸಿಂಪ್ಟಮೆಟಿಕ್ ಇದ್ದೀವಿ, ಜ್ವರ ಬರ್ತಾ ಇದೆ, ನಮ್ಮ ಫಿಸಿಷಿಯನ್ ಯಾರಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಗೋಬೋದು. ಬಟ್ ಯಾವಾಗ ನಾವು ಮೆಡಿಕಲ್ ಹೆಲ್ಪ್ ಸ್ವಲ್ಪ ಕೇಳಬೇಕು, ಯಾವಾಗ ನಾವು ಮೆಡಿಕಲ್ ಹೆಲ್ಪ್ ಕೇಳಬೇಕು. ಉಸಿರಾಟ ಜಾಸ್ತಿ ಆಗ್ತಾ ಇದೆ ಅಂದರೆ ರೆಸ್ಪಿರೇಟರಿ ರೇಟ್ ಯೂಶಲಿ 18, 20, 22 ಹಿಂಗಿರುತ್ತೆ. ಯಾವ ದಿನ ಸ್ವಲ್ಪ ಉಸಿರಾಟ ಜಾಸ್ತಿ ಆಗ್ತಾ ಇದೆ, ಕೇರ್ಫುಲ್ ಆಗಿರಬೇಕು. ಇಮಿಡಿಯೇಟ್ ನಿಮ್ಮ ಡಾಕ್ಟರ್ಗೆ ಸಂಪರ್ಕದಲ್ಲಿ ನೀವು ಫೋನ್ ಮುಖಾಂತರ. ನ್ಯೂ ಫಾರ್ಚೂನ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಇರ್ಫಾನ್ ಮಾತನಾಡಿ 20 ಹಾಸಿಗೆ ಆಸ್ಪತ್ರೆಯಲ್ಲಿ ಕೋವಿಡ್ ಆಸ್ಪತ್ರೆಯಾಗಿ ಸೇವೆ ನೀಡಲು ಜಿಲ್ಲಾಡಳಿತದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಚಿಕಿತ್ಸೆಯನ್ನು ಜನರಿಗೆ ಒದಗಿಸಲಾಗುತ್ತದೆ ಎಂದರು. DC ಸಾಹೇಬರು ಏನು ಪ್ರೋಟೋಕಾಲ್ ಕೊಟ್ಟಿದ್ರು ಸರ್, ಅದಕ್ಕಿಂತಲೂ ಕಡಿಮೆ ನಮ್ಮ ರಾಯಚೂರು ಪಬ್ಲಿಕ್ ಎಷ್ಟು ನಮ್ಮ ಕಡೆಯಿಂದ, ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೋ ಅದು ಮಾಡ್ತಾ ಇದ್ದೀವಿ ಸರ್. ನಿಮ್ಮೆಲ್ಲರ ಸಹಕಾರ ಬೇಕಂತೂ ಬಂದರೆ ಟ್ರಯೇಜ್ ಅಂತ ಮಾಡ್ತಾರೆ. ಟ್ರಯೇಜ್ ಅಂದರೆ ಅದನ್ನು ಕ್ಯಾಟಗರೈಸ್ ಮಾಡ್ತಾರೆ, ಯಾವುದು ಸಿಂಪ್ಟಮ್ಯಾಟಿಕ್ಕು ಅಸಿಂಪ್ಟಮ್ಯಾಟಿಕ್ಕು. ಅದಾದಮೇಲೆ ಅಲ್ಲಿಂದ ಆ ಪೇಷಂಟ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ಈ ರೀತಿ ಒಂದು ಪ್ರೈವೇಟ್ ಸೆಟಪ್ ಇದೆ ಅಂತ ಅಂದಮೇಲೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಮೇಲೆ ಅಲ್ಲಿಂದ ರೆಫರೆನ್ಸ್ ಲೆಟರ್ ತೊಗೊಂಡು ಬಂದಮೇಲೆ ಫಾರ್ಚೂನ್ ಹಾಸ್ಪಿಟಲ್. ಈ ಸಂದರ್ಭದಲ್ಲಿ ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಡಾಕ್ಟರ್ ಸುರೇಶ್ ಸಗರದ್, ಡಾಕ್ಟರ್ ರಾಜೇಶ್ ಕಕ್ಕೇರಿ, ಡಾಕ್ಟರ್ ಶೈಲೇಂದ್ರ ಅಮರ್ಖೇಡ್, ಡಾಕ್ಟರ್ ಹರ್ಷ ಉಪಸ್ಥಿತರಿದ್ದರು. ಸ್ಪೃಶ್ಯ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡುವಂತೆ ಒತ್ತಾಯಿಸಿ ಜನಾಂದೋಲನ ನಡೆಸಲಾಗುತ್ತಿದ್ದು, ಡಿಸೆಂಬರ್ 6ರಂದು ಬೆಂಗಳೂರಿನಲ್ಲಿ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದಿಂದ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದು ಮಹಾಸಭಾದ ಅಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಸ್ಪೃಶ್ಯ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡುವಂತೆ ಒತ್ತಾಯಿಸಿ ಜನಾಂದೋಲನ ನಡೆಸಲಾಗುತ್ತಿದ್ದು, ಡಿಸೆಂಬರ್ 6ರಂದು ಬೆಂಗಳೂರಿನಲ್ಲಿ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದಿಂದ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದು ಮಹಾಸಭಾದ ಅಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಹಾಸಭಾದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಸ್ಪೃಶ್ಯ ಜಾತಿಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯವಾಗುತ್ತಿದೆ. ಅಸ್ಪೃಶ್ಯತೆ ಹೋಗಲಾಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಜಾರಿಗೊಂಡಿದ್ದ ಮೀಸಲಾತಿಯನ್ನು ಸ್ಪೃಶ್ಯ ಸಮಾಜಗಳು ಪಡೆಯುತ್ತಿವೆ. ಈಗಾಗಲೇ ಅಸ್ಪೃಶ್ಯ ಸಮಾಜಗಳೊಂದಿಗೆ ಸ್ಪೃಶ್ಯ ಜಾತಿಗಳನ್ನು ಸೇರಿಸಿದವರನ್ನು ಪ್ರಶ್ನಿಸಿ ಮಹೇಂದ್ರ ಮಿತ್ರ ಸೇರಿದಂತೆ ಹಲವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ SC/ST ಆಯೋಗಕ್ಕೆ 4 ವಾರಗಳಲ್ಲಿ ವರದಿ ನೀಡುವಂತೆ ಸೂಚಿಸಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಆಯೋಗ ವರದಿ ನೀಡಿಲ್ಲ. ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ SC ಪಟ್ಟಿಯಲ್ಲಿ ಇರದೇ ಇರುವ ಭೋವಿ, ಬಂಜಾರ, ಕೊರಚ ಜಾತಿಗಳನ್ನು ರಾಜ್ಯದಲ್ಲಿ SC ಪಟ್ಟಿಗೆ ಸೇರಿಸಲಾಗಿದೆ. ಮೀಸಲಾತಿ ಆಶಯಕ್ಕೆ ವಿರುದ್ಧವಾಗಿ ಮೀಸಲಾತಿ ಹಂಚಿಕೆಯಾಗುತ್ತಿರುವುದನ್ನು ತಡೆಯಲು ಸ್ಪೃಶ್ಯ ಜಾತಿಗಳನ್ನು SC ಪಟ್ಟಿಯಿಂದ ತೆಗೆಯಲು ಈಗಾಗಲೇ ಸಮಾಜ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಚರ್ಚೆ ನಡೆಸಲಾಗಿದೆ. ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಗಿದೆ. ಅಲ್ಲದೆ ಸಂಸದರು, ಶಾಸಕರುಗಳಿಗೂ ಮನವಿ ನೀಡಿ ಒತ್ತಾಯಿಸಲಾಗಿದೆ. 2ನೇ ಹಂತದಲ್ಲಿ ಆಗಸ್ಟ್ 5ರಂದು ಎಲ್ಲ ಗ್ರಾಮ ಪಂಚಾಯಿತಿಗಳ PDOಗಳಿಗೆ ಮನವಿ ನೀಡಲಾಗುತ್ತದೆ. ಆಗಸ್ಟ್ 10ರಂದು ಪತ್ರ ಚಳವಳಿ ನಡೆಸಲಾಗುತ್ತದೆ. ಅಲ್ಲದೆ ಡಿಸೆಂಬರ್ 6ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದರು. ಆದೇಶದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗಕ್ಕೆ 4 ವಾರಗಳ ಗಡುವನ್ನು ಕೊಟ್ಟು ಸಮಗ್ರವಾದಂಥ ವರದಿಯನ್ನು ಯಾರು
ಸ್ಪೃಶ್ಯರು ಯಾರು ಅಸ್ಪೃಶ್ಯರು ಅಂತಕ್ಕಂಥ ಮಾಹಿತಿಯನ್ನು ಸಲ್ಲಿಸಬೇಕಂತಕ್ಕಂಥ ನಿರ್ದೇಶನದ ಮೇರೆಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಪಂಚದಲ್ಲಿ ಕೋವಿಡ್ ಪರಿಣಾಮದಿಂದ ರಾಷ್ಟ್ರೀಯ ಆಯೋಗ ಇದುವರೆಗೂ ಕೂಡ ವರದಿಯನ್ನು ಸಲ್ಲಿಸಲಿಕ್ಕೆ ಆಗಲಿಲ್ಲ. ಈಗಾಗಲೇ ಕೂಡ ರಾಷ್ಟ್ರೀಯ ಆಯೋಗಕ್ಕೆ ಕರ್ನಾಟಕದ ಹಲವಾರು ಸಂಘಟನೆಗಳು ಮತ್ತು ನಮ್ಮ ರಾಯಚೂರಿನ ಹೈದರಾಬಾದ್ ಕರ್ನಾಟಕದ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದ ವತಿಯಿಂದ ಮನವಿಯನ್ನು ಮಾಡಿದ್ದೀವಿ. ನಾವು ರಾಷ್ಟ್ರೀಯ ಆಯೋಗಕ್ಕೆ ಕೂಡಲೇ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ನೀವು ವರದಿಯನ್ನು ಕಳಿಸ್ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅಸ್ಪೃಶ್ಯ ಸಮುದಾಯಗಳ ಮಹಾಸಭಾದಿಂದ ಈಗಾಗಲೇ 2 ಹಂತದ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು. ಮುಂದೆ ಇನ್ನೂ 2 ಹಂತದ ಹೋರಾಟ, 4 ಹಂತದ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು. ಪ್ರಥಮವಾಗಿ ಇಡೀ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕೂಡಲೇ ವರದಿಯನ್ನು ಸರ್ಕಾರ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ. ತದನಂತರ ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ MP, MLA ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಮನವಿಯನ್ನು ಕೊಟ್ಟು ಈ ರಾಜ್ಯದ 1,40,00,000 ಜನ ಇರತಕ್ಕಂಥ ಮಾದಿಗ, ಚೆಲುವಾದಿ, ಸಮಗಾರ, ಮಚ್ಚಿಗಾರ, ಡೋಹಾರ, ದಕ್ಕಿಲಿಗ ಈ ಜಾತಿಗಳ ಹಿತವನ್ನು ನೀವು ಕಾಪಾಡಬೇಕು. ಏನು ನೀವು ಎಲ್ಲ ಜಾತಿ ಧರ್ಮದ ಜನರ ಹಿತವನ್ನು ಕಾಪಾಡ್ತೀವಿ, ಸಂವಿಧಾನದ ಆಶಯಗಳಿಗೆ ಯಾವುದೇ ರೀತಿಯ ಚ್ಯುತಿ ಬರಲಾದಂತೆ ನಾವು ನೋಡ್ಕೊಳ್ತಕ್ಕಂಥ ಪ್ರಮಾಣ ವಚನ ತೆಗೆದುಕೊಂಡಿರ್ತಕ್ಕಂಥ ತಾವುಗಳು ನಮಗೆ ಅನ್ಯಾಯ ಆಗ್ತಾ ಇದೆ, ಈ ಜನಾಂಗಕ್ಕೆ ಬಹಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ತಾವು ನಮ್ಮ ಪರವಾಗಿ ಧ್ವನಿ ಎತ್ತಬೇಕಂತಕ್ಕಂಥ 2ನೇ ಹಂತದ ಹೋರಾಟವನ್ನು ಮಾಡಿದ್ವಿ. 3ನೇ ಹಂತದ ಹೋರಾಟ ಇಡೀ ಹೈದರಾಬಾದ್ ಕರ್ನಾಟಕದ ಮತ್ತು ಕರ್ನಾಟಕದ ಎಲ್ಲ ಕಡೆ ಹೆಚ್ಚು ಕಡಿಮೆ PDOಗಳ ಮುಖಾಂತರ ಮತ್ತು PDO ಇಲ್ಲದಂಥ ಸಂದರ್ಭದಲ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇದ್ದರೆ, ಆಡಳಿತಾಧಿಕಾರಿಗಳಿದ್ದರೆ ಅವರ ಮೂಲಕ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಕ್ಕಂಥದ್ದು. ತದನಂತರ ಇಡೀ ರಾಜ್ಯದಲ್ಲಿ ಸುಮಾರು 50ರಿಂದ 60 ಲಕ್ಷ ಪತ್ರ ಚಳವಳಿಯನ್ನು ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಇಡೀ ರಾಜ್ಯದ ಎಲ್ಲ ಸಂಘಟನೆಗಳ ಸಮಾಲೋಚನೆ, ನಮ್ಮ ಸಮಾಜದ ಚೆಲುವಾದಿ ಮತ್ತು ಮಾದಿಗ ಸಮಾಜದ ಸ್ವಾಮೀಜಿಗಳು, IAS ಮತ್ತು IPS ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಚೆಲುವಾದಿ ಮಾದಿಗ ಸಮಾಜದ ಜನರ ಹಿತವನ್ನು ಕಾಪಾಡಬೇಕು, ಕೂಡಲೇ ಲಂಬಾಣಿ, ಕೊರಮ, ಕೊರ್ಚ, ಬೋಯಿ ಈ ಜಾತಿಗಳನ್ನು SC ಪಟ್ಟಿಯಿಂದ ಹೊರಗಡೆ ಹಾಕಬೇಕು ಅಂತಕ್ಕಂಥ ಒತ್ತಾಯದ ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ವರದಿಯನ್ನು ತರಿಸಿಕೊಂಡು ಆ ವರದಿಯ ಪ್ರಕಾರ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪುರುಷ ಜಾತಿಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಿಕ್ಕೆ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಳ್ಳಬೇಕಂತಕ್ಕಂಥದ್ದನ್ನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರುಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಆ ತೀರ್ಮಾನ ಡಿಸೆಂಬರ್ 6
ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಇಡೀ ರಾಜ್ಯದಲ್ಲಿ ಸುಮಾರು 25 ಲಕ್ಷ 30 ಲಕ್ಷ ಜನ ಬೆಂಗಳೂರಲ್ಲಿ ಸೇರಿಸೋಣ. ನಾವು ಕಾಂಗ್ರೆಸ್ ಮುಖಂಡ ಎ ವಸಂತಕುಮಾರ್ ಮಾತನಾಡಿ, ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ಮೀಸಲಾತಿ ಮೂಲ ಉದ್ದೇಶಕ್ಕೆ ಮಾರಕ ಬಂದಂತೆ ಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿರುವುದು ಎಸ್ಸಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಬೇರೆ ಯಾವುದೇ ರಾಜ್ಯದಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಇರದೇ ಇರುವ ಸಮುದಾಯಗಳು ರಾಜ್ಯದಲ್ಲಿ ಮಾತ್ರ ಎಸ್ಸಿ ಮೀಸಲಾತಿ ಪಡೆಯುತ್ತಿವೆ. ಅಸ್ಪೃಶ್ಯತೆ ಆಧಾರದ ಮೇಲೆ ಮೀಸಲಾತಿ ಜಾರಿಗೊಂಡಿದೆ. ಅದಕ್ಕೆ ವಿರುದ್ಧವಾಗಿ ಎಸ್ಸಿ ಪಟ್ಟಿಯಲ್ಲಿರುವ ಸ್ಪೃಶ್ಯ ಜಾತಿಗಳನ್ನು ತೆಗೆಯಲು ನಡೆಸುತ್ತಿರುವ ಹೋರಾಟ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಎಸ್ಸಿ ಪಟ್ಟಿಯಲ್ಲಿರುವ ಸ್ಪೃಶ್ಯ ಜಾತಿಗಳನ್ನು ತೆಗೆಯಲು ನಡೆಯುತ್ತಿರುವ ಹೋರಾಟ ಸಂದರ್ಭ ಯೋಜಿತ ಸಕಾಲವೂ ಆಗಿದೆ ಎಂದರು. ರಾಜ್ಯದ ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪೃಶ್ಯ ಜಾತಿಯವರೇ ಸ್ಪರ್ಧಿಸುತ್ತಿದ್ದು ರಾಜಕೀಯವಾಗಿಯೂ ಸಮಾಜಗಳಿಗೆ ಅನ್ಯಾಯವಾಗುತ್ತಿದೆ. ಸದಾಶಿವ ಆಯೋಗ ಶಿಫಾರಸು ಸೇರಿದಂತೆ ಸಮತೋಲನ ಮಾಡಿಕೊಂಡು ಪರಿಶಿಷ್ಟ ಜಾತಿಗೆ ಮೀಸಲಾದ ಮೀಸಲಾತಿಯನ್ನು ಬಳಸಿಕೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹಾಕುವ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಹೇಳಿದರು. ಮತಾಂತರಗೊಂಡ ಪರಿಶಿಷ್ಟ ಜಾತಿ ಜನರಿಂದ ಮೀಸಲಾತಿಯಲ್ಲಿ ಅನ್ಯಾಯವಾಗುವುದಿಲ್ಲ. ಅವರೆಲ್ಲರೂ ಪರಿಶಿಷ್ಟ ಜಾತಿ ಸಮುದಾಯದವರೇ ಆಗಿದ್ದಾರೆ ಎಂದರು. ಈಗೇನು ರಾಜ್ಯದಾದ್ಯಂತ ಹೋರಾಟದ ಒಂದು ಕಿಚ್ಚೆಯನ್ನು ಮೂಡಿ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಮೀಸಲಾತಿಯ ಒಂದು ಲಾಭಗಳು ಅಸ್ಪೃಶ್ಯರ ಅಲ್ಲದವರಿಗೆ ಇವತ್ತು ಸಿಗ್ತಾ ಇದೆ. ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು ಮತ್ತು ಸರ್ಕಾರದ ಯೋಜನೆಗಳ ಒಂದು ಏನು ಲಾಭ ಇರ್ಬೋದು ಫಲಾನುಭವಿಗಳಿಗೆ ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಅಸ್ಪೃಶ್ಯ ಜಾತಿಗಳನ್ನು ಹೊರಗಿಡುವಂಥ ಒಂದು ಹುನ್ನಾರ ಇವತ್ತು ರಾಜ್ಯದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೆಲವು ಸ್ನೇಹಿತರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ಸ್ಪರ್ಶ ಜಾತಿಗಳನ್ನು ಯಾವ ಮಾನದಂಡದ ಮೇಲೆ ಎಸ್ಸಿ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಸೇರಿಸಿದ್ದೀರಿ ಎನ್ನುವ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ SC ಕಮಿಷನ್ಗೆ ಇದರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಪಡೆಯುವಂತೆ ಸೂಚನೆ ನೀಡಿ ಪತ್ರ ಬರೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಿತ ಸಚಿವರು ಮತ್ತು ಆ ಇಲಾಖೆಯ ಅಧಿಕಾರಿಗಳು SC ಕಮಿಷನ್ ಅವರು ಬರೆದಿರುವಂಥ ಪತ್ರಕ್ಕೆ ತಕ್ಷಣವೇ ಎಲ್ಲ ರೀತಿಯ ವರದಿಯನ್ನು ಕಳಿಸಿಕೊಡಬೇಕು. ಯಾವ ಮಾನದಂಡದ ಮೇಲೆ ಯಾವ ಹಿನ್ನೆಲೆಯಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ಸ್ಪರ್ಶ ಜಾತಿಗಳನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸುವುದರ ಉದ್ದೇಶ ಏನು ಮತ್ತು ಯಾವ ಹಿನ್ನೆಲೆಯಲ್ಲಿ ಸೇರಿಸುವುದು ಅನ್ನೋ ಬಗ್ಗೆ ವರದಿಯನ್ನು ಕೇಳಿದ್ದು ಆ ವರದಿಯನ್ನು ತಕ್ಷಣ ಕಳಿಸ್ಕೊಡಬೇಕು ಅಂತೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಅದರ ಜೊತೆಗೆ ಇವತ್ತು ಮೀಸಲಾತಿಯ ಮೂಲ ಆಶಯಕ್ಕೆ ಧಕ್ಕೆ ಉಂಟಾಗಿದೆ. ಮೀಸಲಾತಿಯ ಮೂಲ ಆಧಾರ ಏನು ಅಂತಂದರೆ ಅಸ್ಪೃಶ್ಯತೆಯ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನು ನೀಡಿದೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಜನಾಂಗಕ್ಕೆ ಒಂದು ಸಾಮಾಜಿಕ ನ್ಯಾಯಕ್ಕೆ ಒದಗಿಸಿಕೊಡಬೇಕು. ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು. ಸಮಾಜದ ಇನ್ನಿತರ ಜಾತಿಗಳ ಮುಂದುವರೆದ ಜಾತಿಗಳ ಜೊತೆಗೆ ಅಭಿವೃದ್ಧಿಯನ್ನು ಹೊಂದಬೇಕು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನು ಜಾತಿ ಆಧಾರದ ಮೇಲೆ ಅಸ್ಪೃಶ್ಯತೆ ಆಧಾರದ ಮೇಲೆ ಮಾಡಿರುವಂತೆ ಹೊರತು ಸ್ಪರ್ಶ ಜಾತಿಗಳನ್ನು ಇದರಲ್ಲಿ ಯಾವ ಹಿನ್ನೆಲೆಯಲ್ಲಿ ಸೇರಿಸಿದ್ದಾರೆ ದೊಡ್ಡ ಪ್ರಶ್ನೆ ಆಗಿದೆ. ಆ ಕಾರಣದಿಂದ ಇವತ್ತೇನು ನಮ್ಮ ಸ್ನೇಹಿತರು ಎತ್ತಿರುವಂಥ ಧ್ವನಿಗೆ ಅದು ಸಮಂಜಸವಾಗಿದೆ ಮತ್ತು ಸಂದರ್ಭಕ್ಕೂ ಹೌದಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲಿ ಮೀಸಲಾತಿಯ ಕ್ಷೇತ್ರಗಳಲ್ಲಿ ಸ್ಪರ್ಶ ಜಾತಿಗಳೇ ಮೇಲುಗೈ ಸಾಧಿಸಿದೆ. ಸ್ಪರ್ಶ ಜಾತಿಗಳು ರಾಜಕೀಯ ಪ್ರಾತಿನಿಧ್ಯ ಪಡಿಬಾರದು ಅನ್ನೋ ಉದ್ದೇಶ, ಆದರೆ ಮೀಸಲಾತಿಯ ಮೂಲ ಉದ್ದೇಶ ಅಸ್ಪೃಶ್ಯತೆಯ ನಿವಾರಣೆ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನು ನೀಡಿದೆ. ಅದರಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇದೆ, ಸರ್ಕಾರ ಯೋಜನೆಗಳ ಲಾಭವನ್ನು ಇದೆ. ಆ ಹಿನ್ನೆಲೆಯಲ್ಲಿ ನಾವು
ಈ ಒಂದು ಅಸ್ಪೃಶ್ಯ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಅವರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗಬೇಕು, ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಎನ್ನುವ ಕಾರಣದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರಣದಿಂದ ಈ ಹೋರಾಟಕ್ಕೆ ಏನು ಅಸ್ಪೃಶ್ಯ ಜಾತಿಗಳಾದ ಅಸ್ಪೃಶ್ಯ ಮಾಲ ಮಾದಿಗ ಮತ್ತು ಸಂಬಂಧಿತ ಉಪಜಾತಿಗಳೆಲ್ಲವೂ ಕೂಡ ಇದರಲ್ಲಿ ಕೈಜೋಡಿಸಿದೆ. ಮತ್ತು ಇಡೀ ರಾಜ್ಯದಾದ್ಯಂತ ಈಗಾಗಲೇ 2-3 ಹಂತದ ಸಭೆಗಳು ನಡೆದಿವೆ. ನಮ್ಮ ಅಸ್ಪೃಶ್ಯ ಜಾತಿ ಸಮುದಾಯದ ಎಡ ಬಲ ಮಾಲ ಮಾದಿಗ ಎಲ್ಲ ಶಾಸಕರು ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂತೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಕ್ಷಣ SC/ST ಕಮಿಷನ್ಗೆ ಹೊರಗೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿತಿದೆ ಅನ್ನೋ ಮಾತನ್ನು ರಾಜಕೀಯವಾಗಿ ಮಾಡಲಿಕ್ಕೆ ನಮ್ಮ ರಾಜ್ಯ ಮಟ್ಟದ ಶಾಸಕರು, ಎಲ್ಲ ಪಕ್ಷದ ಶಾಸಕರು ಮತ್ತು ಮಾಲ ಮಾದಿಗ ಹಿರಿಯ ಮುಖಂಡರು ಒಂದು ಸಮತೋಲನವಾದಂಥ ಪ್ರಮಾಣವನ್ನು ನಿಗದಿಪಡಿಸಬೇಕು ಅಂತೇಳಿ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಅಧ್ಯಯನ ನಡೀತಾ ಇದೆ. ಅದರಾದ ನಂತರ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. 2 ಸಲ ಸಿದ್ದರಾಮಯ್ಯ ಜೊತೆಗೆ ಸಭೆ ನಡೀತು. ಅದರಲ್ಲಿ KH ಮುನಿಯಪ್ಪನವರು, ಆಂಜನೇಯ ಅವರು, ಪ್ರಿಯಾಂಕ್ ಅವರು, ಮಾದೇವಪ್ಪ ಅವರು, ಪರಮೇಶ್ವರ್ ಅವರು 2 ಸಮುದಾಯಗಳ ಹಿರಿಯ ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸಿದರು, ಮನವರಿಕೆ ಮಾಡಿದರು. ನಮಗೆ ಯಾವುದೇ ತೊಂದರೆ ಇಲ್ಲ, ಎರಡು ಸಮುದಾಯಗಳು ಸಮನಾಗಿ ಹಂಚಿಕೆ ಮಾಡಿಕೊಳ್ಳೋಣ, ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡೋಣ ವರದಿಯಲ್ಲಿ ನಿಜವಾಗಿ ಕೂಡ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಭೇಟಿ ಆಗ್ತೇವೆ ಅನ್ನುವಂಥ ಮಾತನ್ನು ಭರವಸೆ ನಮ್ಮ ಮುಖ್ಯಮಂತ್ರಿಗಳು ನೀಡಿದರು. ಆ ಕಾರಣದಿಂದ ಅದನ್ನು ತಡೆ ಹಿಡಿಯಲಾಯಿತು. ಆ ನಂತರ ಬೆಳವಣಿಗೆಗಳು ಗೊತ್ತಾಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಸಾಧಿಸಿ ಮತ್ತು ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ರವೀಂದ್ರನಾಥ್ ಪಟ್ಟಿ, ನಗರಸಭೆ ಸದಸ್ಯ ಬಿ ರಮೇಶ್, ಅಂಬಣ್ಣ ಆರೋಲಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು. Visit Sri Gnana Ganga High School, NGO Colony, Raichur. Mobile 9916941389. ನಮ್ಮ ಪ್ರತಿಭಾವಂತರು. Baldwin Co-Education School, affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884.
and 8310004869. It is a unique school for your kids with superior quality of education through playway and creative teaching methods. We teach students in the unique way to remember what they are taught. Mama Vidyaniketan will prove its excellence in creating a new chapter in the history of Raichur. Introducing the Montessori system of education. So, why wait? Hurry up! Limited seats available. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Dear parents, we truly promise that Prarthana School will prove its excellence in creating a new chapter in the history of Raichur. Prarthana, the temple of learning. Unique school for your kids with superior quality of education through playway and creative teaching methods. We encourage students in what they love to do. The basic needs for the system of education in Raichur and has worked through the chapters of student syllabus who deny to compete in the field of creative education learning. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸನದ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್, ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ. ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ. ಎಲ್ಲ ತಂಪಾದ ಗಾಳಿ ಇದೆ. ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ
Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Restigood, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಮನೆಯಿಂದ ಯಾರು ಹೊರಗಡೆ ಬರಬೇಡಿ. ಕೋವಿಡ್-19 ತಡೆಗೆ ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ವೈರಾಣು ತಡೆಗಟ್ಟಿ. ಕೆಮ್ಮು ನೆಗಡಿ ದೀರ್ಘವಿದ್ದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಪ್ರತಿಯೊಬ್ಬರು ಮುಖಕ್ಕೆ ಮಾಸ್ಕ್ ಧರಿಸಿ ಹಾಗೂ ಸ್ಯಾನಿಟೈಸರ್ ಅಥವಾ ಸಾಬೂನು ಬಳಸಿ ಕೈ ತೊಳೆದುಕೊಳ್ಳಿ. ನಗರ ಗ್ರಾಮೀಣ ಪ್ರದೇಶದಲ್ಲಿ ಗುಂಪಾಗಿ ಸೇರಬೇಡಿ. ಬಡವರು ನಿರ್ಗತಿಕರಿಗೆ ಕೈಲಾದ ಸಹಾಯ ನೀಡಿ. ರೋಗ ತಡೆಗೆ ಪ್ರತಿಯೊಬ್ಬರು ಕೈ ಜೋಡಿಸಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ವಿಜಯ ರಾಜೇಶ್ವರಿ, ಜಿಲ್ಲಾ ಅಧ್ಯಕ್ಷರು, ಬಿಜೆಪಿ ಮಹಿಳಾ ಮೋರ್ಚಾ, ರಾಯಚೂರು. ಮತ್ತೊಮ್ಮೆ ಇಂಗ್ರಾಜಿ ವಾರ್ತೆಗಳಿಗೆ ಸ್ವಾಗತ. ಕೋವಿಡ್-19 ಸಾಂಕ್ರಾಮಿಕ ರೋಗ ನಿರ್ವಹಣೆಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಕರೆಯಲಾಗಿರುವ ಸಂದರ್ಶನಕ್ಕೆ 30 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ಉದ್ಯೋಗ ನೀಡುವುದಾಗಿ ಇಲಾಖೆ ಅಧಿಕಾರಿಗಳು ಸೂಚಿಸುತ್ತಿರುವುದರಿಂದ ಉದ್ಯೋಗ ಆಕಾಂಕ್ಷಿಗಳು ಬೇಸರ ವ್ಯಕ್ತಪಡಿಸಿ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದ ಪ್ರಸಂಗ ನಗರದ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿಯಲ್ಲಿ ನಡೆದಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ ನಿರ್ವಹಣೆಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಕರೆಯಲಾಗಿರುವ ಸಂದರ್ಶನಕ್ಕೆ 30 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ಉದ್ಯೋಗ ನೀಡುವುದಾಗಿ ಇಲಾಖೆ ಅಧಿಕಾರಿಗಳು ಸೂಚಿಸುತ್ತಿರುವುದರಿಂದ ಉದ್ಯೋಗ ಆಕಾಂಕ್ಷಿಗಳು ಬೇಸರ ವ್ಯಕ್ತಪಡಿಸಿ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದ ಪ್ರಸಂಗ ನಗರದ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿಯಲ್ಲಿ ನಡೆದಿದೆ. ಕೋವಿಡ್-19 ನಿರ್ವಹಣೆಗೆ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಶುಶ್ರೂಷಕರು, ಪ್ರಯೋಗಶಾಲಾ ತಂತ್ರಜ್ಞರು, ಫಾರ್ಮಸಿಸ್ಟ್ ಮತ್ತು ಡಿ ಗ್ರೂಪ್ ಹುದ್ದೆಗಳು ಸೇರಿದಂತೆ ಸುಮಾರು 143 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಂದರ್ಶನ ಕರೆಯಲಾಗಿತ್ತು.
ಆದರೆ ಇಲಾಖೆಯವರು ಸಂದರ್ಶನಕ್ಕೆ ಹಾಜರಾಗುವವರು ಇಂತಿಷ್ಟು ವಯೋಮಾನ ನಿಗದಿಪಡಿಸದೆ ಇಂದು ಸಂದರ್ಶನಕ್ಕೆ ಆಗಮಿಸಿದ ವೇಳೆ 20 ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಎಂದು ಸಂದರ್ಶಕರು ಹೇಳುತ್ತಿರುವುದರಿಂದ ಉದ್ಯೋಗ ಆಕಾಂಕ್ಷಿಗಳಲ್ಲಿ ನಿರಾಸೆ ವ್ಯಕ್ತಪಡಿಸಿ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ. ಹುದ್ದೆಗಳ ಭರ್ತಿಗೆ ಮಾತ್ರ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಲಾಗಿದೆ. ಆದರೆ ವಯೋಮಾನ ನಿಗದಿಪಡಿಸಿಲ್ಲ. ಇದೀಗ ಏಕಾಏಕಿ ವಯೋಮಾನ ಕೇಳುತ್ತಿರುವುದರಿಂದ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಆಗಮಿಸಿದ ನೂರಾರು ಅಭ್ಯರ್ಥಿಗಳು ಉದ್ಯೋಗ ದೊರೆಯದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಯೋಮಾನ ನಿಗದಿಪಡಿಸದೆ ಸಂದರ್ಶನಕ್ಕೆ ಕರೆದಿರುವುದಾದರೆ ಏಕೆ ಎಂದು ಹಲವು ಅಭ್ಯರ್ಥಿಗಳು ಅಧಿಕಾರಿಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದಲೇ ಸಾಲಾಗಿ ನಿಂತಿದ್ದೇವೆ. ಆದರೆ ಇದೀಗ ಸಂದರ್ಶನದೊಳಗೆ ಪ್ರವೇಶಿಸಿದಾಗ ದಾಖಲೆಗಳನ್ನು ಪರಿಶೀಲಿಸುವ ವೇಳೆ ವಯೋಮಾನ ಹೆಚ್ಚಿದೆ, ನಿಮಗೆ ಉದ್ಯೋಗ ನೀಡುವುದಿಲ್ಲವೆಂದು ವಾಪಸ್ಸು ಕಳಿಸುತ್ತಿದ್ದಾರೆ. ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ನೂರಾರು ಅಭ್ಯರ್ಥಿಗಳು ಉದ್ಯೋಗದಿಂದ ವಂಚಿತರನ್ನಾಗಿಸಿದೆ. ಮಾತ್ರ ನಮ್ಮ ಒಂದು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳನ್ನು ನಾವು ನಿಯಂತ್ರಣ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಾವು ಇಲ್ಲಿ ಬಂದಿರೋದು ಹುದ್ದೆ ಒಂದೇ ಅಲ್ಲ, ನಮ್ಮ ಜೀವನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಜೀವನ ರಕ್ಷಣೆ ನಮ್ಮ ಕೈಯಲ್ಲಿದೆ. ನಾವೇನ್ ಮಾಡ್ಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು. ಎಲ್ಲರೂ ಡಿಸ್ಟೆನ್ಸ್ ಮಾಡಿ, ಅಲ್ಲೇನು ಸರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಕೊಡ್ತಾರೆ. ಅಲ್ಲಿ ಅಪ್ಲಿಕೇಶನ್ ಕೆಲವು ಜನ ಫಿಲ್ಅಪ್ ಮಾಡ್ತಾರೆ. ಮುಂದೆ ಬರ್ರಿ. ನಾನು ಆರೋಗ್ಯವಾಗಿದ್ದಾಗ ಮಾತ್ರ ನಾನು ಕೆಲಸ ಮಾಡಕ್ಕೆ ಸಿದ್ಧನಾಗಿರ್ತೇನೆ. ಆರೋಗ್ಯದಲ್ಲಿ ಇದಾಯ್ತು ತೊಂದರೆ ಆಯ್ತಂದ್ರೆ ನಾವು ಇಲ್ಲಿ ಅಪ್ಲಿಕೇಶನ್ ಕೊಡಕ್ ಬಂದಿದ್ದು ವ್ಯರ್ಥ ಆಗ್ತದೆ. ಎಲ್ಲರೂ ಸಾಮಾಜಿಕ ಅಂತರ. ಕೊರೋನಾ ನಿಯಂತ್ರಣಕ್ಕೆ ಸಮುದಾಯ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ. ನಮ್ಮ ಜೀವ ನಾವು ರಕ್ಷಿಸಿಕೊಳ್ಳಲು ಪ್ರಾಥಮಿಕ ಎಚ್ಚರಿಕೆ ವಹಿಸುವಂತೆ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮನವಿ ಮಾಡಿದರು. ಕೊರೋನಾ ನಿಯಂತ್ರಣಕ್ಕೆ ಸಮುದಾಯ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ ಇದೆ. ನಮ್ಮ ಜೀವನ ನಾವು ರಕ್ಷಿಸಿಕೊಳ್ಳಲು ಪ್ರಾಥಮಿಕ ಎಚ್ಚರಿಕೆ ವಹಿಸುವಂತೆ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮನವಿ ಮಾಡಿದರು. ಅವರು ಇಂದು ವಾರ್ಡ್ ನಂಬರ್ 2ರಲ್ಲಿ ಪ್ರಥಮ ವಾರ್ಡ್ ಸಮಿತಿ ಸಭೆ ನಡೆಸಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಚನೆ ಮೇರೆಗೆ ವಾರ್ಡ್ವಾರು ಸಮಿತಿ ರಚಿಸಲಾಗಿದೆ. ಸಮಿತಿಯು ವಾರ್ಡಿನಲ್ಲಿ ಜಾಗೃತಿ ಮೂಡಿಸಲು ವಾಹನ ಮೂಲಕ ಅರಿವು ಮೂಡಿಸುವುದು, 5 ಕಡೆಗಳಲ್ಲಿ ನಾಮಫಲಕ ಹಾಕಿ ಜಾಗೃತಿ ಮೂಡಿಸಲು ಸಭೆ ತೀರ್ಮಾನಿಸಿದೆ. ಜನರು ಕಡ್ಡಾಯವಾಗಿ ಮಾಸ್ಕ್ ಬಳಸಿ ಸ್ಯಾನಿಟೈಸರ್ ಬಳಸಬೇಕಿದೆ. ಜನರೇ ತಮ್ಮ ಜೀವನ ಉಳಿಸಿಕೊಳ್ಳಲು ಕನಿಷ್ಠ ಎಚ್ಚರಿಕೆ ವಹಿಸಬೇಕೆಂದು ಸಲಹೆ ನೀಡಿದರು. ಸೋಂಕು ಕಂಡು ಬಂದಲ್ಲಿ ಕೂಡಲೇ ಮಾಹಿತಿ ನೀಡಿದಲ್ಲಿ ಸೂಕ್ತ ವ್ಯವಸ್ಥೆ ಕ್ರಮ ವಹಿಸುವುದಾಗಿ ಸೂಚಿಸಿದರು. ಡಿಸ್ಪೋಸ್ ಮಾಡೋ ರೀತಿ ಸ್ವಲ್ಪ 5 ದಿನ ಒಂದು ತಿಂಗಳಲ್ಲಿ ಮನೇಶ್ 5 ದಿನಗಳ ಕಾಲ ಏನದು ಜಾಗೃತಿ ಇವ್ರು ಯಾರು ವಾರಕ್ಕೊಂದಂದ್ರೆ ತಿಂಗಳ 4 ಅದು 4 ಮಾಡಿ ತಿಂಗಳ 4 ವಾರಕ್ಕೊಮ್ಮೆ 2 ಸಭೆಗಳ 2 ಏನು ಅನೌನ್ಸ್ಮೆಂಟ್ದು ಎಕ್ಸ್ಪೆಂಡಿಚರ್ BGVS ಮಾಡ್ತದೆ. ಇನ್ನೆರಡದನ್ನು ವಾರ್ಡ್ ಕಮಿಟಿ ಬೇರೆ ಮಾಡಿ BGVS ಮಾಡೋದನ್ನ ವಾರ್ಡ್ ಕಮಿಟಿಯ ಭಾಗವಾಗಿದೆ. ಆಗಲಿ ಆಯ್ತು, ಓಕೆ, ಭಾಳ ಸಂತೋಷ. ನಿರ್ಣಯ ನಾವು ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಅದನ್ನು ಮಾಡ್ತೀವಿ. ಉಳಿತಿದ್ದೀರ ಯಾರು ಎಕ್ಸ್ಪೆಂಡಿಚರ್ ಬೇರೆ ಮಾಡ್ತಾರೆ BGVS ಅದನ್ನು ನೀವು 2 ದಿವಸ ಮಾಡ್ತೀರಿ. BGVS ಅದಕ್ಕೆ ತಗಲುವಂಥ ಖರ್ಚುವನ್ನು ತಿಂಗಳ 2 ದಿವಸ ತಿಂಗಳ 2 ದಿವಸ ತಿಂಗಳದಲ್ಲೇ 5 ಸಲ ಮಾಡಬೇಕು. ಅದು ಪ್ರಚಾರ ಸಂದೇಶ ನೀಡಿರೋದೈತೆ. ಅದ್ರ ಜೊತೆಗೆ ಆತನ ಹತ್ರ ಮೈಕ್ ಇರ್ತದ, ಯಾರು ಮಾಸ್ಕ್ ಹಾಕಿರಂಗಿಲ್ಲ ಅವ್ರು ಹೇಳ್ತಾರೆ, ಅಣ್ಣ ನೀನು ನಂಗೆ ತಿರುಗಾಡಬಾರ್ದು, ಮಾಸ್ಕ್ ಹಾಕಬೇಕು, ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಕುಟುಂಬ ಆರೋಗ್ಯನ ಕಾಪಾಡೋದು ಭಾಳ ಮುಖ್ಯ ಅಂತೇಳಿ ಅಂದರೆ ಓಣಿ ಮನೆಗೆ ಹೋಗಿ ಅದು ಕೇಳಂಗ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಈಗ ವಾರ್ಡ್ ಕಮಿಟಿ ಇದರಲ್ಲಿಂದ ಏನು ಮಾಡ್ತಾರೆ? ಅಲ್ಲ ಇದು ರಿಂಗ್ ಆದ ತಕ್ಷಣ ನಾವು ಕೋವಿಡ್ ಬರ್ತದ ಬೇರೆಲ್ಲ ಮಾತಾಡ್ತೀವಿ, ಮತ್ತು ಎಲ್ಲೆಲ್ಲಿ ಆಗ್ಯದ ಅಂತ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನು ನಾವು ಯಾರು ಎಲ್ಲಿ ಸೋಂಕು ಹರಡ್ತದ ಅಂತ ನಾವು ಮಾತಾಡ್ತೀವಿ, ಅಲ್ಲಿ ಸುಮಾರು ಕಡೆ ನೋಡುವಾಗ ಯಾರೂ ಇದು ಮುಖಕ್ಕೆ ಗ್ಲೌಸ್ ಹಾಕ್ಲಾರ್ದಂಗೆ ಇರೋಂಥದ್ದು ನೋಡ್ತೀವಿ. ಹೀಗಾಗಿ ಮೇಜರ್ ಈಗ ಮುಖ್ಯ ಇರೋಂಥದ್ದು 2 ವಿಷಯ. ಒಂದು ಕೈ ಸಾಬೂನು ಮತ್ತು ಸ್ಯಾನಿಟೈಸರ್ನ ಯೂಸ್ ಮಾಡೋಂಥದ್ದು, ಮತ್ತು ಮಾಸ್ಕ್ ಹಾಕೊಳ್ಳೋಂಥದ್ದು ಐತಲ್ಲ ಅದು ಪೂರ್ತಿ ಕೆಳಮಟ್ಟದಲ್ಲಿ. ಏನು ಇವತ್ತು ನಾವು ಏನು ಸ್ಲಮ್ಸ್ಗಳೇನಿದ್ದೀವಿ, ಬೇರೆ ಕಡೆ ಏನಿದ್ದೀವಿ, ಎಷ್ಟೋ ಜನ ಎಜುಕೇಟೆಡ್ ಸಹಿತ ಹೊರಗಡೆ ಅಡ್ಡಾಡ್ತಾರೆ, ಮಾಸ್ಕ್ ಹಾಕೋಂಗಿಲ್ಲ. ಹೀಗಾಗಿ ಅವ್ರಿಗೆ ಫಸ್ಟು ಅದು ಅರಿವು ಮೂಡಿಸುವಂಥದ್ದು ಕೆಲಸ ಯಾವ ಟೈಪ್ ಮಾಡಬೇಕು ಅದನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಿಮ್ಮ ನಗರಸಭೆ ಇದು ವಾರ್ಡ್ ನಂಬರ್ 2 ಜಯಣ್ಣ ಸರ್ ಅವ್ರ ನೇತೃತ್ವದಲ್ಲಿ ಏನು ವಿಡಿಯೋ ಒಂದು ಮಾಡಿ ಆಲ್ರೆಡಿ ಅದನ್ನು ಎಲ್ಲಿ ಸಾಧ್ಯತೆ ಐತೆ ಅಲ್ಲಿ ವಿಡಿಯೋನ ಅದನ್ನು
ಪ್ಲೇ ಮಾಡೋಗ್ತೀವಿ. ಮತ್ತು ಎರಡನೇದು ಈಗ ಒಂದು ಗಾಡಿಗೆ ಮೈಕ್ ಇಟ್ಕೊಂಡು ಇದರಲ್ಲಿ ಜನತಾ ಕಾಲೋನಿ ಆಗಿರ್ಬೋದು, ಬೇರೆ ಎಲ್ಲ ಕಡೆ ಅದನ್ನು ಅವೇರ್ನೆಸ್ ಕೆಲಸ ಮಾಡ್ತೀವಿ. ಬಿಸಿ ನೀರಿನಾಗ ನೆನೆ ಇಡಬೇಕು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಡಿಸ್ಪೋಸ್ ಮಾಡ್ಬೋದು. ಒಂದು ವೇಳೆ ಕಾಟನ್ದು ನಾವು ಯೂಸ್ ಮಾಡ್ತಿದ್ರೆ ಡೈಲಿ ವಾಶ್ ಮಾಡ್ಬೋದು. ಬೆಸ್ಟ್ ನಾವು ಮನೆಯಲ್ಲಿ ರೆಡಿ ಮಾಡಿದ್ದೆ ಯೂಸ್ ಮಾಡೋದು ಬೆಸ್ಟ್. ಬಳಸಿದ ಮಾಸ್ಕ್ಗಳನ್ನ ಬಿಸಾಕ್ತಾರೆ ನೋಡಿ ಜನ. ನಮ್ದೇನಂದ್ರೆ ಅವೇರ್ನೆಸ್, ನಮ್ಮ ಟೀಮಿನ ಉದ್ದೇಶ ಅವೇರ್ನೆಸ್. ಯಾವ ರೀತಿ ಅವರಿಗೆ ನಾವು ಅಡ್ವೈಸ್ ಏನು ಅದೇ ಡಿಸ್ಪೋಸ್ ಮಾಡೋದು. ಈಗ ಏನು ಮಾಡಬೇಕು, ಎಲ್ಲಿ ಬೇಕಲ್ಲಿ ಬಿಟ್ಟಾಕ್ತಾರ್ರಿ. ಈಗ ಹಾಕೊಂಡಿವಿ ಭಾಳ ಆಗ್ಯದ್ರಿ ಅದು. ಅದಕ್ಕೆ ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ನೋಡ್ರಿ ಮನೆಯಲ್ಲಿ ಯೂಸ್ ಮಾಡಿಲ್ಲ. ರೀಯೂಸ್ ಇದ್ರೆ ಏನು ತೊಂದರೆ ಇಲ್ಲ. ರೀಯೂಸ್ ಇರಲಾರ್ದೆ ಒಂದು 24 ಅವರ್ಸ್ನಲ್ಲೇ ಬಿಸಾಕ್ಬಿಡ್ತಾರೆ, 6 ಅವರ್ಸ್ನಲ್ಲೇ ಬಿಸಾಕ್ಬಿಡ್ತಾರೆ. ಎಲ್ಲಿ ಅವ್ರು ಬಳಸಿದ ಮಾಸ್ಕ್ಗಳನ್ನೆಲ್ಲ ಎಲ್ಲಿ ಬೇಕಲ್ಲ ಒಗಿತಾರೆ. ಅಂಥ ಜನರಿಗೆ ನಾವು ಏನಾದರೂ ಒಂದು ಆದಷ್ಟು ನಾವು ವಾರ್ಡ್ ಕಮಿಟಿಲಿಂದ ಒಂದು ಅಡ್ವೈಸ್ ಮಾಡಬೇಕಲ್ಲ. ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕು ಅದಕ್ಕೆ ಅನುಕೂಲ. ಈಗ ಮನೇಲಾದರೆ ಈ ಥರ ಮಾಡ್ಬೋದು. ಹಾಸ್ಪಿಟಲ್ ಅಂದ್ರೆ ನಮ್ಮ ಪ್ರೊಸೀಜರ್ ಪ್ರಕಾರ ನಾವು ಅವರು ಆ ಮಾಸ್ಕನ್ನ ನಾವು ಬಿಸಾಕಲೇಬೇಕಂತೇಳಿ ಅವ್ರ ತಲೆಯಲ್ಲಿ ಬಂದಿರ್ತದೆ. ಆ ಮಾಸ್ಕನ್ನ ಯಾವ ರೀತಿ ಅವರು ಡಿಸ್ಪೋಸ್ ಮಾಡಬೇಕು? ಅದೇ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇಡಬೇಕು ರೀ. ಇಟ್ಟು ಬಿಸಾಕಿ ಡೆಟಾಲ್ನಾಗ ಹಾಕಿಡಬೇಕು. ಇದ್ರ ಹೈಡ್ರೋಕ್ಲೋರಿನ್ ಸೊಲ್ಯೂಷನ್ ಇರ್ತದೆ, ಅದು ಇಲ್ಲ ಅಂತಂದರೆ ಬ್ಲೀಚಿಂಗ್ ಪೌಡ್ರು. ಅದು ಮನೆಗಿನವ್ರದ್ದು ಹೇಳ್ತೀನಿ. ಅದೇ ಕರೆಕ್ಟ್. ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ವಾರ್ಡ್ ಸಮಿತಿ ಸದಸ್ಯರುಗಳಾದ ಸೈಯದ್ ಹಫೀಜುಲ್ಲಾ, ಅಭಿಯಂತರ ಮಲ್ಲಿಕಾರ್ಜುನ, ಜಂಪಾರೆಡ್ಡಿ, ಡಾಕ್ಟರ್ ಲಲಿತಾ, ಶಿವಣ್ಣ, ಪೊಲೀಸ್ ಇಲಾಖೆ, ಪಾರ್ವತಿ, ಧರ್ಮಯ್ಯ, ಮೌನೇಶ್ವರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪ್ರಾದೇಶಿಕ ಅಪರ ಆಯುಕ್ತರ ಸೂಚನೆಯಂತೆ ನಗರದ ವಾರ್ಡ್ ನಂಬರ್ 2ರಲ್ಲಿ 2 ವಠಾರ ಶಾಲೆಗಳನ್ನು ನಗರಸಭೆ ಸದಸ್ಯ ಜಯಣ್ಣ ಚಾಲನೆ ನೀಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳು ಪ್ರಾರಂಭವಾಗದೇ ಇರುವುದರಿಂದ ಮಕ್ಕಳಿರುವ ಕಡೆ ವಠಾರ ಶಾಲೆಗಳನ್ನು ಶಿಕ್ಷಣ ಇಲಾಖೆ ಪ್ರಾರಂಭಿಸಿದೆ. ಸಮುದಾಯದತ್ತ ಶಾಲೆಯ ಮಾದರಿಯಲ್ಲಿಯೇ ವಠಾರ ಶಾಲೆಗಳು ಪ್ರಾರಂಭವಾಗಿವೆ. ಸ್ಲಂಗಳು, ಗುಡಿಸಲುಗಳಲ್ಲಿ ವಾಸಿಸುವ ಮಕ್ಕಳಿಗೆ ಶೈಕ್ಷಣಿಕ ಬೆಳವಣಿಗೆ ವಠಾರ ಶಾಲೆಗಳು ಸಹಕಾರಿಯಾಗಿವೆ. ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುವಂತೆ ಮನವಿ ಮಾಡಿದರು. ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಆಯುಕ್ತರ ಕಲ್ಪನೆಯಂತೆ ಅಪರ ಆಯುಕ್ತರ ಕಲ್ಪನೆಯಂತೆ ವಠಾರ ಶಾಲೆಗಳನ್ನು ಪ್ರಾರಂಭಿಸುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ವಾರ್ಡ್ ನಂಬರ್ 2ರಲ್ಲಿ 2 ವಠಾರ ಶಾಲೆಗಳು, ಒಂದು ಸುಖಶಾಂತಿ ಕಾಲೋನಿ ಗುಡ್ಡ, ಮತ್ತೊಂದು ಕಾಂಕರ ಮಿಷನ್ ಹತ್ರ 2 ವಠಾರ ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಿರ್ಧಾರ ಮಾಡಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು ಮಾರ್ಚ್ ತಿಂಗಳಿಂದಲೂ ಕೂಡ ಇವತ್ತು ದೇಶ ಸ್ತಬ್ಧವಾಗಿದೆ. ಒಂದು ರೀತಿ ಗರ ಬಡದ ರೀತಿಯಲ್ಲಿ ಇವತ್ತು ದೇಶ ನಿಂತಿದೆ. ಅಂಥ ಸಂದರ್ಭದಲ್ಲಿ ಉಳ್ಳವರು ಯಾವ ರೀತಿ ಆದರೂ ಕೂಡ ಅಕ್ಷರವನ್ನು ಪಡೆದುಕೊಳ್ತಾರೆ. ಗುಡಿಸಲಿನಲ್ಲಿದ್ದವರು, ಕೊಳಚೆ ಪ್ರದೇಶದಲ್ಲಿದ್ದವರು, ಸರ್ಕಾರಿ ಶಾಲೆಯಲ್ಲಿ ಓದವರು, ಮೊದಲೇ ಅಕ್ಷರ ಜ್ಞಾನ ಇಲ್ಲದ ಕುಟುಂಬದಿಂದ ಅಂತ ಬಂದಂಥವರಿಗೆ ಭಾಳ ಕಷ್ಟದ ಕೆಲಸ. ಅಂಥವರ ಪಾಲಿಗೆ ಭಾಳ ಪರಿಣಾಮಕಾರಿ, ಭಾಳ ಒಂದು ರೀತಿ ಅನುಕರಣೀಯವಾದಂಥ ಕ್ರಮ ವಠಾರ ಶಾಲೆ. ಇವತ್ತೇನು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ವಠಾರ ಶಾಲೆ ಅನ್ನೋ ಮೂಲಕ ಇವತ್ತು ಹಳ್ಳಿಯ ಭಾಷೆಯನ್ನು, ಹಳ್ಳಿಯ ಸೊಗಡಿನ ಭಾಷೆಯನ್ನು ಶಾಲೆಗಿಟ್ಟಿದ್ದಾರೆ. ಅದೇ ವಠಾರದ ಮಕ್ಕಳು ಅಲ್ಲೇ ಓದಬೇಕಷ್ಟೆ. ಹಿಂದಕ್ಕೆ ಎಚ್ ವಿಶ್ವನಾಥನ್ ಅವರು ಸಮುದಾಯದತ್ತ ಶಾಲೆ, ಸಮುದಾಯದ ಕಡೆನೇ ಶಾಲೆ ಅನ್ನೋ ರೀತಿಯಲ್ಲಿ ವಠಾರದ ಕಡೆ ಶಾಲೆ, ವಠಾರದತ್ತ ಶಾಲೆ. ಮತ್ತೊಂದು ಸವಾಲಿಗೆ ನಮ್ಮ ಶಿಕ್ಷಕರು ಸನ್ನದ್ಧರಾಗಿದ್ದಾರೆ. ಇವತ್ತು ರಾಯಚೂರು ತಾಲೂಕಿನಲ್ಲಿ ವಿಶೇಷವಾಗಿ 43 ವಠಾರ ಶಾಲೆಗಳು ಪ್ರಾರಂಭವಾಗಿರುವುದು ಭಾಳ ಸಂತಸದ ಸಂಗತಿ. ವಿಶೇಷವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮತ್ತು ವಿಶೇಷ ಮುತುವರ್ಜಿ ವಹಿಸಿದಂಥ ಬ್ಲಾಕ್ ಶಿಕ್ಷಣಾಧಿಕಾರಿಗಳಾದಂಥ ಚಂದ್ರಶೇಖರ್ ದೊಡ್ಡಮನೆ ಅವರಿಗೆ, CRC ಅವರಿಗೆ ಮತ್ತು ಅದಕ್ಕೆ ಮೂಲ
ಪ್ರಯತ್ನ ಪಡಲಿಕ್ಕೆ ತಯಾರಾದಂಥ ಶಿಕ್ಷಕರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಸಮುದಾಯದ ಪರವಾಗಿ ಮಕ್ಕಳನ್ನ ಮತ್ತೊಂದು ಸಲ ಇವತ್ತು ನೀವು ಗರ ಬಡದಂಥ ಮಕ್ಕಳನ್ನ ಎಬ್ಬಿಸ್ಬೇಕೀಗ. ಮಾರ್ಚು, ಏಪ್ರಿಲು, ಮೇ, ಜೂನ್, ಜುಲೈ ಕೊನೆಯಲ್ಲಿ ನಾವಿದ್ದೀವಿ. ಶಾಲೆಯಿಂದ ದೂರ ಇಷ್ಟು ತಿಂಗಳಿದ್ದಂಥ ಹುಡುಗರನ್ನ ಮತ್ತೆ ಶಾಲೆಯ ಕಡೆ ಅವ್ರನ್ನ ಅಕ್ಷರದ ಕಡೆ ನಾವು ಅವ್ರನ್ನ ಒಯ್ತಾ ಇದ್ದೀವಿ. ಆ ಒಳ್ಳೆಯದ ಕೆಲಸ ಕಡೆ, ಆ ಕಾರ್ಯಕ್ರಮದ ಕಡೆ ಏನು ಹೋಗ್ತಿರುವಂಥ ಪ್ರಯಾಣ ಮಾಡುತ್ತಿರುವಂಥ ಸಾರ್ವಜನಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳು ಪ್ರಾರಂಭಿಸಲು ಅಡ್ಡಿಯಾಗಿದೆ. ಮಕ್ಕಳ ಕಲಿಕೆಗೆ ಅಡ್ಡಿಯಾಗದಂತೆ ಮಕ್ಕಳಿರುವ ಕಡೆಗಳಲ್ಲಿಯೇ ವಠಾರ ಶಾಲೆಗಳನ್ನು ಇಲಾಖೆ ಪ್ರಾರಂಭಿಸುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ 100 ಹಾಗೂ ನಗರದಲ್ಲಿ 45 ವಠಾರ ಶಾಲೆಗಳನ್ನು ಪ್ರಾರಂಭಿಸಲಾಗುತ್ತದೆ. ಶಿಕ್ಷಕರು ಮನೆಯಲ್ಲಿದ್ದೇ ಬೋಧನಾ ಚಟುವಟಿಕೆಗಳನ್ನು ನಡೆಸಬೇಕಿದೆ. ಆಯಾ ಭಾಗದಲ್ಲಿರುವ ಮಕ್ಕಳಿಗೆ ಅಲ್ಲಿಯೇ ಶಿಕ್ಷಣ ಒದಗಿಸಲು ಸಮುದಾಯ ಸಹಕಾರ ಅಗತ್ಯವಾಗಿದೆ ಎಂದರು. ವಠಾರ ಶಾಲೆಯ ಕುರಿತು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ 2 ಉದ್ದೇಶಕ್ಕೋಸ್ಕರ ನಾವು ಈ ಶಾಲೆಗಳನ್ನು ಮಾಡ್ತಾ ಇದ್ದೀವಿ. ಒಂದೇನಂತಂದ್ರೆ, ಈ ಕೋವಿಡ್ ವಿಷಮ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕವಾಗಿ ಎಲ್ಲರೂ ಒಂದು ಕಡೆ ಸೇರೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತಂದರೆ, ಯಾರಿಗಾದರೂ ಕೂಡ ಒಂದು ರೀತಿಯಾದಂಥ ಒಂದು ಅನುಮಾನ. ಇವತ್ತು ಸಾಕಾಗಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ, ಕಳೆದ 2 ದಿನಗಳಿಂದ ನಮ್ಮ ರಾಯಚೂರಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಪ್ರಕರಣಗಳು ಬರ್ತಾ ಇರಲಿಲ್ಲ. ಈಗ ಭಾಳಷ್ಟು ಪ್ರಕರಣಗಳು ಬರ್ತಾ ಇದ್ದಾವೆ. ಅವುಗಳ ಬಗ್ಗೆ ನಾವು ಮುನ್ನೆಚ್ಚರಿಕೆ ವಹಿಸೋದು ಭಾಳ ಇಂಪಾರ್ಟೆಂಟು. ಆ ಒಂದು ದೃಷ್ಟಿಯಿಂದ ಶಾಲೆಗಳು ಆರಂಭಕ್ಕೆ ತುಂಬ ವಿಳಂಬವಾಗ್ತಾ ಇದೆ. ಆ ವಿಳಂಬದ ಮಧ್ಯದಲ್ಲಿಯೂ ಕೂಡ ಮಕ್ಕಳು ಒಂದು ಶಾಲೆಯ ಕಡೆ ಅವರ ಒಂದು ನಡೆ ಏನಿದೆಯಲ್ಲ ಅದು ಕಡಿಮೆ ಆಗಬಾರ್ದು ಅಥವಾ ಗ್ಯಾಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಶಿಕ್ಷಕರು ಎಲ್ಲಿ ಮಕ್ಕಳು ಈ ಸಾರ್ವಜನಿಕ ಉದ್ಯಾನ ಇರ್ಬೋದು, ಸಮುದಾಯ ಭವನ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲಿ ಸೇರ್ಕೊತಾರ ಅಲ್ಲೇ ಹೋಗಿ ಅವರಿಗೆ ಶಿಕ್ಷಣದ ಬಗ್ಗೆ ಒಂದು ಈ ಕೊಂಡಿ ನಿರಂತರವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಳಚಬಾರ್ದು ಈ ಕೊಂಡಿ, ಅದು ಹಾಗೆ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ 100 ಈ ವಠಾರ ಶಾಲೆಗಳು ಪ್ರಾರಂಭವಾಗಿದ್ದಾವೆ. ಅದರಲ್ಲಿ 43 ಶಾಲೆಗಳು ನಮ್ಮ ತಾಲೂಕಿನಲ್ಲಿದ್ದಾವೆ. ಮತ್ತು ಇವತ್ತು ಏನು ನಾವು ಆರಂಭ ಮಾಡ್ತೀವಿ 2 ಸೇರಿದರೆ ನಮ್ಮ ತಾಲೂಕಿನ 45 ಶಾಲೆಗಳು ಆಗ್ತಾವೆ. ಇದೊಂದು ದೊಡ್ಡ ಸಾಧನೆ. ಇದಕ್ಕೆಲ್ಲ ಭಾಳ ಸಹಕಾರ ಅಂತಂದ್ರೆ ನಮ್ಮ ನಿನ್ನೆ ಮಧ್ಯಾಹ್ನ ಅಥವಾ ನಿನ್ನೆ ಬೆಳಗಿನ ಅವಧಿಯಲ್ಲಿ ನಾನು ಸರ್ ಜೊತೆ ಜಸ್ಟ್ ಮಾತಾಡಿದ್ದೀವಿ ಈ ರೀತಿ ಅಂತೇಳಿ, ಬನ್ನಿರಿ ಮಾಡೋಣ ಅಂತೇಳಿ ನಿನ್ನೆ ಸುಮಾರು ಇಲ್ಲೇ ಬಂದು 1-1.5 ತಾಸು ಕೂತು ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಮಾಡಿದ್ರ ಅಂಗವಾಗಿ ಇವತ್ತು 2 ನಮಗೆ ವಠಾರ ಶಾಲೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಶಿಕ್ಷಕರಿಗೆ ಕೂಡ ಈಗ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಮನೆಯಿಂದಲೇ ಕೆಲಸಗಳನ್ನು ಮಾಡ್ಬೇಕಂತೇಳಿ ಮನೆಯಲ್ಲೇ ಇದ್ದುಕೊಂಡು ಅವರು ಆನ್ಲೈನ್ ತರಬೇತಿಗೆ ಹಾಜರಾಗುವುದು ಮತ್ತು ಕಲಿಕೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ತಯಾರು ಮಾಡ್ಕೋಬೇಕು. ನೋಟ್ಸ್ ಆಗಲಿ ಅದಾಗಲಿ ಯಾವ ರೀತಿಯಾದಂಥ ಒಂದು ಸೌಲಭ್ಯವನ್ನು ಪಡ್ಕೋಬೇಕಂತೇಳಿ ಮಕ್ಕಳ ಕಲಿಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಈಗಾಗಲೇ 4 months ಆಯಿತು. ಪೇರೆಂಟ್ಸ್ ಕೂಡ ಏನಾಗ್ತಾ ಇದೆ, ಶಾಲೆಗೆ ಹೋಗ್ತಾರೆ ಮಕ್ಕಳು, ಯಾವಾಗ ಇದಾಗ್ತಾರೆ, ಮನೆಯಲ್ಲಿದ್ದರೆ ಬರೀ ಟಿ ವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ ಅಂತಕ್ಕಂಥ ಭಾವನೆಗಳಿದ್ದಾವೆ. ಅದ್ರ ಜೊತೆಗೆ ನಾವು ಡೈಲಿ 1 ಡೇ ಬಿಟ್ಟು 1 ಡೇ ಅಂದರೆ ವಾರದಲ್ಲಿ 3 ದಿವಸ ಕನಿಷ್ಠ 2 ಗಂಟೆ ಮಕ್ಕಳು ತಾವೇ ವಾಟರ್ ಬಾಟ್ಲ್ ತರಬೇಕು. ಇಲ್ಲಿ ನಮ್ಗೆ ಇವತ್ತೊಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಜಯಣ್ಣ ಸರ್. ಮಾಸ್ಕ್ ಮಾಡಿದ್ದಾರೆ, ನೋಟ್ಬುಕ್ ಮಾಡಿದ್ದಾರೆ, ಪೆನ್ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ಈ ರೀತಿಯಾದಂಥ ಒಂದು ಆಗಿಲ್ಲ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ರಾಯಚೂರಿನ ಸುಮಾರು 30-35 ವಾರ್ಡ್ಗಳಿದ್ದಾವೆ. ಆ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಕನಿಷ್ಠ 1ರಂತೆ ನಾವು ವಠಾರ ಶಾಲೆಗಳನ್ನು ಪ್ರಾರಂಭ ಮಾಡಿ ಮಕ್ಕಳ ಒಂದು ಈ ಲರ್ನಿಂಗ್ ಗ್ಯಾಪ್, ಈ ಕಲಿಕೆಯ ಅಂತರವನ್ನು ತಗ್ಗಿಸೋದಕ್ಕೆ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗ್ತವೆ. ನಿಟ್ಟಿನಲ್ಲಿ ಎಲ್ಲ ಒಂದು ವಾರ್ಡಿನ ಸದಸ್ಯರು ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಜಂಟಿ ಕಾರ್ಯದರ್ಶಿ ಸೈಯದ್ ಹಫೀಜುಲ್ಲಾ ಮಾತನಾಡಿ, ಸರ್ಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂದು ನೆಪದಲ್ಲಿ ಶಾಲೆಗಳನ್ನು ಮುಚ್ಚಲಾಗುತ್ತಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಮಕ್ಕಳು ಶಾಲೆಗೆ ಹೋಗದ ಪರಿಸ್ಥಿತಿ ಇದೆ. ಕಾರಣ ವಠಾರದ ಶಾಲೆಗಳನ್ನು ಬಳಸುವ ಮೂಲಕ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು, ಬಡಾವಣೆಯ ಪ್ರಮುಖರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಆಗಿರುವುದರಿಂದ ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ಪೂರೈಕೆ ಮಾಡುವಂತೆ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಅವರು ನವದೆಹಲಿಯಲ್ಲಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿ.ವಿ. ಸದಾನಂದ ಗೌಡರನ್ನು ಭೇಟಿ ಮಾಡಿ ಮನವಿ ಮಾಡಿದರು.
ರಾಯಚೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ರೈತರು ಬೆಳೆಯುವ ಬೆಳೆಗಳಾದ ಹತ್ತಿ, ಹೆಸರು, ತೊಗರಿ, ಮೆಣಸಿನಕಾಯಿ, ಭತ್ತ, ಜೋಳ ಇತರೆ ಪ್ರಮುಖ ಬೆಳೆಗಳಿಗೆ ಇವತ್ತಿನ ಬೇಡಿಕೆಯ ಪ್ರಕಾರ ಡಿಎಪಿ 25,000 ಮೆಟ್ರಿಕ್ ಟನ್, ಎನ್ಪಿಕೆ ಕಾಂಪ್ಲೆಕ್ಸ್ 1,20,000 ಮೆಟ್ರಿಕ್ ಟನ್, ಯೂರಿಯಾ 1,00,000 ಮೆಟ್ರಿಕ್ ಟನ್ ಬೇಕಾಗಿದೆ. ಆದರೆ ನಮಗೆ ಇರುವ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ ಡಿಎಪಿ 3,500 ಮೆಟ್ರಿಕ್ ಟನ್, ಎನ್ಪಿಕೆ ಕಾಂಪ್ಲೆಕ್ಸ್ 20,000 ಮೆಟ್ರಿಕ್ ಟನ್ ಹಾಗೂ ಯೂರಿಯಾ 15,000 ಮೆಟ್ರಿಕ್ ಟನ್ ಲಭ್ಯ ಇದೆ. ರೈತರಿಗೆ ತೊಂದರೆಯಾಗದಂತೆ ರಸಗೊಬ್ಬರ ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡರು ಮುಂಜಾಗ್ರತೆಯಾಗಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲು ಹಾಗೂ ಸರಿಯಾದ ಸಮಯದಲ್ಲಿ ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಲ್ಲಿ ಎಚ್ಚರ ವಹಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ಔಷಧ ಉತ್ಪಾದನಾ ಹಾಗೂ ಉಪಕರಣಗಳ ತಯಾರಿಕಾ ಘಟಕ ಸ್ಥಾಪನೆ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ಗೌರವಧನ ಖಾತರಿಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಹಾಗೂ ಆಲ್ ಇಂಡಿಯಾ ಯುನೈಟೆಡ್ ಟೆಕ್ ಯೂನಿಯನ್ ಸೆಂಟರ್ ಸಂಯೋಜಿತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಅಗತ್ಯವಿರುವಷ್ಟು ಸುರಕ್ಷಣಾ ಸಾಮಗ್ರಿಗಳನ್ನು ನೀಡಬೇಕು. ಕೋವಿಡ್-19ಗೆ ತುತ್ತಾದ ಆಶೆಗೆ ಪರಿಹಾರ ಸಂಪೂರ್ಣ ಚಿಕಿತ್ಸೆ ನೀಡಬೇಕೆಂದು ಆಗ್ರಹಿಸಿದರು. ರಾಜ್ಯ ವ್ಯಾಪ್ತಿಯಾಗಿ ಜೂನ್ 30ರಂದು ಮತ್ತು ಕಳೆದ 15 ದಿನಗಳಿಂದ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ನಡೆಸಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರುಗಳಿಗೆ ಮತ್ತು ರಾಜ್ಯದ ಹಲವಾರು ಸಚಿವರಿಗೆ ಮತ್ತು ಶಾಸಕರಿಗೆ ಆಶಾ ಕಾರ್ಯಕರ್ತೆಯರು ಕ್ಷೇತ್ರಗಳಲ್ಲಿ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರ ಮೇಲಿನ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಗಿತ್ತು. ಆಶಾ ಕಾರ್ಯಕರ್ತೆಯರ ಸಂಘದ ಬೇಡಿಕೆಗಳು ಕುರಿತು ಕಳೆದ 4 ದಿನಗಳ ಹಿಂದೆ ವೈದ್ಯಕೀಯ ಸಚಿವರು ಡಾಕ್ಟರ್ ಸುಧಾಕರ್ ಅವರು ಸರ್ಕಾರದಲ್ಲಿ ಚರ್ಚೆ ನಡೆಸುತ್ತಿದ್ದು 2-3 ದಿನಗಳಲ್ಲಿ ಸರ್ಕಾರದ ಕ್ರಮದ ಬಗ್ಗೆ ತಿಳಿಸುವುದಾಗಿ ತಿಳಿಸಿದ್ದಾರೆ. ನಂತರ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ಈ ಬಗ್ಗೆ ಇಲ್ಲ. ಈ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಸೇವೆ ಸ್ಥಗಿತಗೊಳಿಸಿ ಆಶಾ ಕಾರ್ಯಕರ್ತೆಯರು ಅನಿರ್ದಿಷ್ಟ ಹೋರಾಟ ಮುಂದುವರಿಸುತ್ತಿದ್ದಾರೆ. ಇಂದಿಗೆ ಈ ಹೋರಾಟ 15ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ದರಿಂದ ಕೂಡಲೇ ಬೇಡಿಕೆಗಳ ಈಡೇರಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್.ಎಸ್. ವೀರೇಶ್, ಈರಮ್ಮ, ಸಾಜಿದ್ ಬೇಗಂ, ಉಮಾ, ರಾಧಾ, ಗಿರಿಜಾ, ಶಾರದಾ, ನಜೀಮಾ, ನಾಗಮ್ಮ, ಗಂಗಮ್ಮ, ಚೈತ್ರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮುಂದುವರಿದ ಕೊರೋನಾ ಅಬ್ಬರ, 99 ಕೊರೋನಾ ಪ್ರಕರಣಗಳು ಪತ್ತೆ, ಸೋಂಕಿತರ ಸಂಖ್ಯೆ 1,494ಕ್ಕೆ ಏರಿಕೆ. ಕೊರೋನಾ ನಿಯಂತ್ರಣಕ್ಕೆ ಜನರು ಭಯ ಬಿಟ್ಟು ಪರೀಕ್ಷೆ ಮಾಡಿಸಿಕೊಳ್ಳಿ, ಮಾಸ್ಕ್ ಧರಿಸಿ, ಅಂತರ ಕಾಯ್ದುಕೊಳ್ಳಲು ಡಾಕ್ಟರ್ ಮಹಾಲಿಂಗಪ್ಪ ಮನವಿ. ಅಸ್ಪೃಶ್ಯ ಸಮಾಜಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ, ಅಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಲು ಆಗ್ರಹಿಸಿ ಜನಾಂದೋಲನ. ಎಂ. ವಿರೂಪಾಕ್ಷಿ. ಆರೋಗ್ಯ ಇಲಾಖೆ ನೇಮಕಾತಿ ಗೊಂದಲ, ವಯೋಮಿತಿ ನಿಗದಿ ಮಾಡದೆ ಅರ್ಜಿ ಆಹ್ವಾನ, ಅಭ್ಯರ್ಥಿಗಳಿಂದ ವಾಗ್ವಾದ. ವಾರ್ಡ್ ನಂಬರ್ 2ರಲ್ಲಿ ಕೊರೋನಾ ನಿಯಂತ್ರಣ ವಾರ್ಡ್ ಸಮಿತಿ ಸಭೆ, ಜನಜಾಗೃತಿ ಮೂಡಿಸಲು ನಿರ್ಧಾರ. ವಾರ್ಡ್ ನಂಬರ್ 2ರಲ್ಲಿ ವಠಾರ ಶಾಲೆ ಪ್ರಾರಂಭ, ಶಿಕ್ಷಣದಿಂದ ಮಕ್ಕಳು ವಂಚಿತರಾಗದಂತೆ ಎಚ್ಚರಿಕೆ ಅಗತ್ಯ. ಜಯಣ್ಣ. ಜಿಲ್ಲೆಗೆ ಅಗತ್ಯ ರಸಗೊಬ್ಬರ ಪೂರೈಕೆಗೆ ಕೇಂದ್ರ ಸಚಿವರಲ್ಲಿ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಮನವಿ. ಮತ್ತು ಆಶಾ ಕಾರ್ಯಕರ್ತೆಯರಿಗೆ 12,000 ವೇತನ ಖಾತ್ರಿಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ, ಎನ್ಜಿಒ ಕಾಲೋನಿ ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಒಂದು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು,
ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೂಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಮನೆಯಿಂದ ಯಾರು ಹೊರಗಡೆ ಬರಬೇಡಿ. ಕೋವಿಡ್-19 ತಡೆಗೆ ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ವೈರಾಣು ತಡೆಗಟ್ಟಿ ರೋಗ ತಡೆಗೆ ಪ್ರತಿಯೊಬ್ಬರು ಕೈಜೋಡಿಸಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ವಿಜಯ ರಾಜೇಶ್ವರಿ, ಜಿಲ್ಲಾ ಅಧ್ಯಕ್ಷರು, ಬಿಜೆಪಿ ಮಹಿಳಾ ಮೋರ್ಚಾ, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ